ಡೀಸೆಲ್ ಕಳ್ಳತನ ಮಾಡುವವರು BJPಯಲ್ಲಿದ್ದಾರೆ. ಈಗ ಸಂಘಟನೆಯ ಹಣೆಬಾರ ಎಲ್ಲಿಗೆ ಬಂದಿದೆ ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಖಂಡರುಗಳು ಬಂದು ಫ್ಲ್ಯಾಗ್ ಹಿಡಿಯುವ ಪರಿಸ್ಥಿತಿ ಬಂದಿದೆ. ಬೀಫ್ ಮಾರುವ ಹೋಟೆಲ್ನಿಂದ ಹಣ ಬರ್ತಾ ಇದೆ ಸಂಘಟನೆಯ ಮುಖಂಡರುಗಳಿಗೆ. 3 ಹೋಟೆಲ್ನಿಂದ 70,000 ತೆಗಿತಾ ಇದ್ದಾರೆ. ಗೋರಕ್ಷಣೆ ಹೆಸರಲ್ಲಿ ಗಾಡಿಗಳನ್ನ ಅಡ್ಡ ಹಾಕೋದು, ಡ್ರೈವರ್ಸ್ಗಳಿಗೆ ಹೊಡೆಯೋದು ಬಡಿಯೋದು ನಿಮ್ಗೆ ಅಧಿಕಾರ ಕೊಟ್ಟಿದೆಯಾ? ಬಾಗಲಕೋಟೆಯಲ್ಲಿ ನಾನು ಗಾನಗಾಪುರ ಹೋಗ್ತಾ ಇದ್ದೆ, ಗಾಡಿ ಅಡ್ಡ ಹಾಕಿ ನಿಲ್ಲಿಸಿ ಎನ್ಕ್ವೈರಿ ಮಾಡುವಾಗ ಒಬ್ಬ ಬ್ರಾಹ್ಮಣನ ಹೆಸರಲ್ಲಿದೆ ಗಾಡಿ. ಬ್ಯಾಡ್ ಕಮೆಂಟ್ ಮಾಡುವ ಹುಡುಗರಿಗೆ, ತಾಯಂದಿರಿಗೆ ಇದನ್ನು ಸ್ವಲ್ಪ ಹೈಲೈಟ್ ಮಾಡಿ ತೋರಿಸಿ, ಅರ್ಥ ಆಗ್ಬೇಕು. ನಮ್ಮ RSS ಸಂಘ ಪರಿವಾರಕ್ಕೆ ಉತ್ತರ ಕ್ಷೇತ್ರದ ಭರತ್ ಶೆಟ್ಟಿ ಎನ್ನುವ ಒಂದು MLA JDS ಪಕ್ಷದಲ್ಲಿರುವಾಗ RSS ತಾಲಿಬಾನಿ ಸಂಘಟನೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊನ್ನೆ 17 ಜನ ಯಾವುದೋ ಒಂದು ಆಪರೇಷನ್ನ ಕಟ್ಟಿಂಗ ಕಮಲ ಮಾಡಿ 17 ಜನವನ್ನು ತಂದರು ಭಾಜಪಕ್ಕೆ. RSS ಸಿದ್ಧಾಂತದಿಂದ ಬಂದವರ ಸುನೀಲ್ ಕುಮಾರ್ ನನ್ನ ನ್ಯೂಸ್ ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ. ಅವ್ರು ಪ್ರಶ್ನೆ ಮಾಡಲಿ, ಪರಿಚಯ ಇಲ್ಲ ಅಂತ ಈಗ ಸ್ಟೇಟ್ಮೆಂಟ್ ಕೊಡಲಿ, ಅವರೇನೇನು ಮಾಡಿಸಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ನಾನು ಅದನ್ನು ಹೇಳ್ತೇನೆ. ಮಾಡದ ಕೇಸನ್ನು ಮಾಡಿಸ್ತಾರೆ ಮೇಡಮ್. ನಾವು ಸ್ವಲ್ಪ ಅಪೋಸಿಟ್ ಮಾತಾಡಿದ್ವಿ, ಈಗ ನಡೆಯಲ್ಲ. ಯಾಕಂದರೆ ಅಧಿಕಾರಿಗಳು ನಮ್ಮ ಸುಧೀರ್ ಕುಮಾರ್ ರೆಡ್ಡಿ ಸೂಪರ್ ಇದ್ದಾರೆ. ಅವರನ್ನು ಟ್ರಾನ್ಸ್ಫರ್ ಮಾಡಿಸ್ಲಿಕ್ಕೆ ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ ಗೊತ್ತಾ ಈಗ ಅಲ್ಲಿ. ಹಾಗಾದರೆ ಸೌಹಾರ್ದತೆ ಬೇಡವಾ, ಶಾಂತಿ ಬೇಡವಾ ಮಂಗಳೂರಲ್ಲಿ? ಅಪ್ಪ ಕಾಂಗ್ರೆಸ್ಸಲ್ಲಿ, ಮಗ BJPಯಲ್ಲಿ, ಬಡವರ ಮಕ್ಕಳು ಬೀದಿ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಯಾವ ಮಣ್ಣಲ್ಲಿ ಧರ್ಮದ ಹೆಸರಲ್ಲಿ ಒಂದು ಕೂಗ್ ಕೇಳಿದ್ರೆ ಸಾಕೋ ಇಡೀ ಊರೇ ಎದ್ದು ನಿಲ್ಲತ್ತೋ, ಯಾವ ಕರಾವಳಿಯ ಬೀದಿಗಳಲ್ಲಿ ಸನಾತನ ಧರ್ಮದ ರಕ್ಷಣೆಗಾಗಿ ನೂರಾರು ಯುವಕರು ದಿನದ 24 ಗಂಟೆಯೂ ಜೀವ ಕೈಯಲ್ಲಿ ಹಿಡ್ಕೊಂಡು ಅಲಿತಿರ್ತಾರೋ, ಅದೇ ಕರಾವಳಿಯ ಮಣ್ಣಿನಿಂದ ಇವತ್ತು ಇಡೀ ರಾಜ್ಯವೇ ಕಣ್ಬಿಟ್ಟು ನೋಡಬೇಕಾದಂಥ ಒಂದು ಕಟು ವಾಸ್ತವ ಹೊರಗೆ ಬಂದಿದೆ. ಒಂದು ಕಾಲ ಇತ್ತು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಜರಂಗ್ ದಳ, ಹಿಂದೂ ಜಾಗರಣ ವೇದಿಕೆ ಅಂದ ತಕ್ಷಣ ಮುಂಚೂಣಿಯಲ್ಲಿ ಕೇಳ್ಬರ್ತಾ ಇದ್ದಂಥ ಹೆಸರೇ ಟಿಕ್ಕಿ ರವಿ ಅಲಿಯಾಸ್ ರವಿ ಕಾವೂರು ಅಥವಾ ಅಣ್ಣಪ್ಪ ಸ್ವಾಮಿ. ಇವರ ಒಂದು ಕರೆಗೆ ಸಾವಿರಾರು ಯುವಕರು ಬೀದಿಗಿಳಿತಾ ಇದ್ರು, ಸಿದ್ಧಾಂತಕ್ಕಾಗಿ ಪ್ರಾಣ ಕೊಡೋಕ್ಕೂ ರೆಡಿ ಇರ್ತಾ ಇದ್ರು. ಸುಮಾರು 16 ವರ್ಷಗಳ ಕಾಲ ಸಂಘಟನೆಗಾಗಿ ತನು ಮನ ಧನ ಎಲ್ಲವನ್ನ ಮುಡುಪಾಗಿಟ್ಟಿದ್ದಂಥ ಇದೇ ಕಾರ್ಯಕರ್ತ ಇವತ್ತು ಇಡೀ ವ್ಯವಸ್ಥೆಯ ಬೆತ್ತಲೆ ಸತ್ಯವನ್ನ ಸಮಾಜದ ಮುಂದೆ ಇಡ್ತಿದ್ದಾರೆ. ಬಡವರ ಮಕ್ಕಳು ಮಾತ್ರ ಹಿಂದುತ್ವದ ಹೆಸರಲ್ಲಿ ಸಾಯ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡಿರುವಂತಹ ವೇಷಧಾರಿ ನಾಯಕರು AC ರೂಮಲ್ಲಿ ಕೂತಿದ್ದಾರೆ ಅನ್ನುವಂಥ ಕರಾವಳಿಯ ಕಟು ಸತ್ಯದ ಹಿಂದೆ ಇರುವಂತಹ ಅಸಲಿ ಮರ್ಮ ಏನು? ಇವತ್ತು ನಮ್ಮ ಜೊತೆ ಸ್ವತಃ ಟಿಕ್ಕಿ ರವಿ ಅವರಿದ್ದಾರೆ. ಬನ್ನಿ, ಕರಾವಳಿಯ ಇತಿಹಾಸದಲ್ಲೇ ಅತ್ಯಂತ ನೇರ ನಿಷ್ಠುರ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಸರ್, ನಮ್ಮ ವೀಕ್ಷಕರಿಗೆ ಈಗಾಗಲೇ ನಾನು ನಿಮ್ಮ 3 ಹೆಸರುಗಳನ್ನು ಹೇಳಿದ್ದೇನೆ, ಟಿಕ್ಕಿ ರವಿ, ರವಿ ಕಾವೂರು, ಮತ್ತೊಂದು ಅಣ್ಣಪ್ಪ ಸ್ವಾಮಿ. ನಮ್ಮ ವೀಕ್ಷಕರಿಗೆ ನಿಮ್ಮ ಬಾಲ್ಯ ಮತ್ತು ಚೈಲ್ಡ್ಹುಡ್ ಬಗ್ಗೆ ತಿಳಿಸ್ಕೊಡೋದಾದ್ರೆ, ನೀವು ಹುಟ್ಟಿದ್ದು ಬೆಳೆದಿದ್ದು, ನಿಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ರು, ಅದ್ರ ಬಗ್ಗೆ ಸರ್. ಎಲ್ರಿಗೂ ನಮಸ್ಕಾರ. ಈ ದಿನ .com ಚಾನಲ್ಗೆ ಹಾಗೂ ಚಾನಲ್ ವೀಕ್ಷಕರಿಗೆ, ಇಡೀ ಸನಾತನ ಧರ್ಮದ ರಾಜ್ಯದ ಹಾಗೂ ದೇಶದ ಕನ್ನಡ ಬಲ್ಲವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನದು ಮೂಲತಃ ಹಾವೇರಿ ಜಿಲ್ಲೆ ದೇವಗಿರಿ ಗ್ರಾಮ ಎಂಬ ಒಂದು ಪಟ್ಟಣದ ಒಂದು ಗ್ರಾಮದಲ್ಲಿ ಹುಟ್ಟಿದವನು ನಾನು. ನನ್ನದು ಬಾಲ್ಯ ವ್ಯವಸ್ಥೆ, ನಾನು, ನನ್ನ ತಾಯಿ, ತಂದೆ, ಅಕ್ಕ ಮತ್ತು ನಾನು. ನನ್ನ ತಂದೆ ತಾಯಿಗೆ 2 ಮಕ್ಕಳು. ನಾವು ಬಡ ಕುಟುಂಬದಿಂದ ಬಂದವರು. SLC ಆಯಿತು. ನಮ್ಮದು ಪರಿಸ್ಥಿತಿ ತುಂಬ ಕಷ್ಟ ಇತ್ತು. ಹಾಗೆ ನಾನು ದುಡಿಲಿಕ್ಕೆ ಅಂತ ಮಂಗಳೂರಿಗೆ ಬಂದವನು. ಬಂದು ಒಂದು 5 ವರ್ಷ ಬಸ್ಸಲ್ಲಿ ಕಂಡಕ್ಟ್ರಾಗಿ ಕೆಲಸ ಮಾಡಿದೆ ನಾನು. ಒಳ್ಳೆ ಲೈಫು, ಒಳ್ಳೆ ಇತ್ತು. ತಂದೆ ತಾಯಿಯನ್ನು ನೋಡ್ಕೊಳ್ಳೋ ಚೆಂದ ಇದ್ದೆ, ಬಿಂದಾಸಾಗಿ ನನ್ನ ಲೈಫನ್ನು ನಾನು ಒಳ್ಳೆ ನಡೆಸ್ತಾ ಇದ್ದೆ. ಅದೇ ಆ ಟೈಮಲ್ಲಿ ರಿಯಲಿ ಒಂದು ಧರ್ಮದ ಇನ್ನೊಂದು ಧರ್ಮದ ದಬ್ಬಾಳಿಕೆ ಎಲ್ಲ ಜೋರಲ್ಲಿತ್ತು. ಆ ಟೈಮಲ್ಲಿ ನಾವು ದುಡಿಯುವಾಗ ಆವಾಗ ಪ್ರತಿಯೊಬ್ಬರು ಒಂದು ಕುಂಕುಮವನ್ನು ಹಾಕಿ, ಸಂಘಟನೆಯ ಪ್ರತಿಯೊಬ್ಬರು ಕಾರ್ಯಕರ್ತರೇ ಅಲ್ಲಿ ಮಂಗಳೂರಲ್ಲಿರೋದು. ಹಾಗೆ ಎಲ್ಲ ನಮ್ಮ ಸಂಘಟನೆಯ ನೆಟ್ವರ್ಕ್ ಎಲ್ಲ ಸ್ಟಾರ್ಟ್ ಆಯಿತು. 2000ನೇ ಇಸವಿಯಿಂದ ಸಾಧಾರಣ 2005ರವರೆಗೆ ನಾನು ದುಡಿತಾ ಬಂದು 2006ರಲ್ಲಿ ಒಂದು ದೊಡ್ಡ ಕೋಮುಗಲಭೆ ಆಯಿತು ಮಂಗಳೂರಲ್ಲಿ. ನಿಮ್ಗಾಗ ಏಜ್ ಎಷ್ಟಿತ್ತು? ನನಗೆ 84 ಅಂದರೆ 17 ವರ್ಷದ ಹುಡುಗ ನಾನು ಆವಾಗ. 17 ವರ್ಷದ ಹುಡುಗ ನಾನು. 17-18 ವರ್ಷ ಮ್ಯಾಕ್ಸಿಮಮ್. ದೊಡ್ಡ ಕೋಮುಗಲಭೆ ಆಯಿತು. 1 ತಿಂಗಳು ಮಂಗಳೂರು ಬಂದಾಯಿತು. ಆ ಟೈಮಲ್ಲಿ ನಾವು ಸಂಘಟನೆ ಅಂದರೆ ಒಂದು ದನದ ಗಾಡಿ ಹೋಗುವಾಗ ಒಂದು ಏಜ್ ಇರುವ ಒಂದು ದಂಪತಿಗಳಿಗೆ ಕಾರಲ್ಲಿ ಹೊಡ್ಕೊಂಡು ಹೋದರು. ಅವ್ರು ಸ್ಪಾಟಲ್ಲಿ ಖಾಲಿ ಆದರು. ಆ ಟೈಮಲ್ಲಿ ಕೋಮುಗಲಭೆ ಸ್ಟಾರ್ಟ್ ಆಯಿತು. 1 ತಿಂಗಳು ಬಂದಾಗಿತ್ತು. ನೆನಪಿಡಿ, ಮಂಗಳೂರಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ 1 ತಿಂಗಳು
ಸ್ಟ್ರೈಕ್ ಆಗಿ ಕರ್ಫ್ಯೂ ಆಗಿ ಆವಾಗ ತುಂಬ ಮರ್ಡ್ರ್ಗಳೆಲ್ಲ ಆಯಿತು. ಊಟ ಇಲ್ಲದೆ ಕೆಲವು ಜನ ಸತ್ತಿದ್ದಾರೆ. ಅಂಥ ಪರಿಸ್ಥಿತಿ ಬಂದಿತ್ತು ಮಂಗಳೂರಿಗೆ, ಅಂಥ ಕೋಮುಗಲಭೆಯ ಟೈಮ್. ಆವಾಗ ನಮ್ಮ ಮೇಲೆ ತುಂಬ ಮೊಕದ್ದಮೆಗಳು ತುಂಬ ದಾಖಲಾಯಿತು, ಜೈಲು ವಾಸ ಆಯಿತು, ವರ್ಷಗಟ್ಟಲೆ ಜೈಲು ವಾಸ ಮಾಡಿದೆವು. ಅದರಿಂದ ಜೈಲಿನಿಂದ ಬಿಡುಗಡೆಯಾಗಿ ಹೊರಗೆ ಬಂದೆವು. ಹೊರಗೆ ಬಂದು ಸಂಘಟನೆಯಲ್ಲೇ ನಿರತರಾಗಿದ್ದೆ ನಾನು. 2008ನೇ ಇಸವಿಯವರೆಗೆ ಬಜರಂಗ ದಳದಲ್ಲಿ ಇದ್ದೆ ನಾನು. ಈಗ ಇರುವ ಮುಖಂಡರು ಯಾರೂ ಇರಲಿಲ್ಲ ಆವಾಗ. ಈಗ ಇರುವ ಮುಖಂಡರುಗಳು ಆವಾಗ ಇರಲಿಲ್ಲ. ಆವಾಗ ಇದ್ದವರು ರಾಜಗೋಪಾಲ್ ರೈ ಅಂತ ಇದ್ದರು, ರಾಜ್ ಕುಲಾಲ್ ಅಂತ ಇದ್ದರು, ಲೋಕೇಶ್ ಅಂತ ಇದ್ದರು. ಮತ್ತು ಮಹೇಶ್ ತಿಮ್ರೋಡಿ ಆ ಟೈಮಲ್ಲಿ ಇದ್ದಿದ್ದ. ಮಹೇಶ್ ಅಣ್ಣ ಹಿಂದೂ ಜಾಗರಣ ವೇದಿಕೆಯಲ್ಲಿದ್ದವರು. ಆವಾಗ ಬಜರಂಗ ದಳದ ಸ್ಟೋರಿ ಇದು. ಈಗ ಇದ್ದವರು ಯಾರು ಇರಲಿಲ್ಲ. ಈಗ ಇದ್ದ ಮುಖಂಡರುಗಳು ಕೆಲವೊಂದು 2 ಜನ ಬೆರಳೆಣಿಕೆಯವರು ನಾವು ಜೈಲಲ್ಲಿರುವಾಗ ನಮಗೆ ಎಂಟ್ರಿ ಆಗ್ತಾ ಇದ್ದವರು, ನಮ್ಮ ಜೈಲಿಗೆ ಭೇಟಿಗೆ ಬರ್ತಾ ಇದ್ದವರು ಈಗ ಮುಖಂಡರಾಗಿದ್ದಾರೆ. ಅಲ್ಲಿಂದ 2008 ನಾನು 2006ರಲ್ಲಿ ಜೈಲಿಗೆ ಹೋಗಿ 7 ನವಂಬರಿಗೆ ನಾನು ರಿಲೀಸ್ ಆದೆ. 2007 ನವಂಬರಿಗೇನೋ ರಿಲೀಸ್ ಆದೆ. 11 ತಿಂಗಳು 17 ದಿನ ಜೈಲು ವಾಸದಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಒಳಗಿದ್ದು ಹೊರಗಡೆ ಬಂದೆವು ಜಾಮೀನಿನ ಮೇಲೆ. 8ರ ನಂತರ ಅಂದರೆ ನಮಗೆ ಯಾರು ಏನು ಮಾಡ್ತಾ ಇದ್ದೀರಿ ಏನು ಯಾರು ಕೇಳಲಿಲ್ಲ ಬಜರಂಗ ದಳದಲ್ಲಿ. ಹಾಗೆ ನಾನೆಂತ ಮಾಡಿದೆ, ನಮ್ಮ ಮಹತ್ತರವಾದ ಒಂದು ಪ್ರಮುಖವಾದ ಈವಾಗಲೂ ಹಿಂದುತ್ವದ ಲೀಡರೇ ಅವರು. ಈಗ ಜಾತಿ ಅಂತ ಎಲ್ಲರೂ ಬಣ್ಣ ಕಟ್ತಾ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ ಅಂತ ಇದ್ದರು, ಹಿಂದೂ ಜಾಗರಣ ವೇದಿಕೆಯ ಒಂದು ಫ್ಯಾಂಟಾಸ್ಟಿಕ್ ನಾಯಕ. ಅವರು ಹೇಳಿದರೆ ಏನೆಲ್ಲ ಮಾಡಲಿಕ್ಕೆ ಕಾರ್ಯಕರ್ತರು ರೆಡಿ ಇರು ಅಂಥ ಒಂದು ಹೋರಾಟದ ಸೂಪರ್ ನಾಯಕ ಅವರು. ಅವರ ಪರಿಚಯ ಆಯಿತು ನನಗೆ. ಹಾಗೆ ಪರಿಚಯ ಆಗಿ ಆ್ಯಕ್ಚುಲಿ ಆ ಮರ್ಡರ್ ಕೇಸಲ್ಲಿರುವಾಗ ನಮ್ಮನ್ನು ಬಿಡಿಸ್ಲಿಕ್ಕೆ ಬಂದವರೇ ಸತ್ಯಜಿತ್ ಸುರತ್ಕಲ್. ಆ ಟೈಮಲ್ಲಿ ನಾವಿದ್ದೇವೆ, ಯಾರಿಲ್ಲದಿದ್ದರೆ ನಾನು ಇದ್ದೇನೆ ಅಂತ ಒಂದು ಭಾಷೆ ಕೊಟ್ಟು ಹೋಗಿದ್ರು ಅವರು ಸತ್ಯನ. ಮತ್ತೆ ಎಂತಾಯಿತು, 8ಕ್ಕೆ ನಾನು 2008ಕ್ಕೆ ಜಾಗರಣ ವೇದಿಕೆಗೆ ಎಂಟ್ರಾದೆ. ಅಲ್ಲಿಂದ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಮೇಡಮ್, 126 ಘಟಕವನ್ನು ಮಾಡಿದ್ದೇನೆ ನಾನು ಇಡೀ ಕರಾವಳಿಯ ಇದರಲ್ಲಿ. ಹಿಂದೂ ಜಾಗರಣ ವೇದಿಕೆ ಒಂದು ಕಾವೂರಲ್ಲಿ, ರವಿ ಕಾವೂರ್ ಅಂತ ಹೆಸರು ಬರಲಿಕ್ಕೆ ಕಾರಣ ನಾನು ನನ್ನ ಊರಿನಿಂದ ದುಡಿಲಿಕ್ಕೆ ಬಂದದ್ದು ಕಾವೂರಿಗೆ. ಕಾವೂರ್ ಅಂದರೆ ನಿಯರ್ ಏರ್ಪೋರ್ಟ್ ನಿಯರ್ ಪ್ಲೇಸ್. ಅದು ಕಾವೂರಲ್ಲಿ ಹಿಂದೂ ಜಾಗರಣ ವೇದಿಕೆ ಉದ್ಘಾಟನೆ ಮಾಡಿ ಅಲ್ಲಿಂದ ನಿಮಗೆ ಹೇಳ್ತೇನೆ ನಾನು, ಉಡುಪಿಯಲ್ಲಿ ಮಾಡಿದೆವು, ಕುಂದಾಪುರ, ಹೊನ್ನಾವರ. ಈಗಲೂ ನನಗೆ ಒಂದು 58-60 ಘಟಕಗಳು ಕಾಂಟ್ಯಾಕ್ಟ್ ಇದೆ ಈಗಲೂ. ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಮೊನ್ನೆ ಒಂದು ವಿಡಿಯೋ ಹೈಲೈಟ್ ಆಯ್ತಲ್ಲ, ಅದು ವಿಡಿಯೋ ಆ್ಯಕ್ಚುಲಿ ಬಂದದ್ದು 1 ವರ್ಷ ಆಯ್ತು. ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದ ವಿಡಿಯೋ ಅದು. ಅದೀಗ ಮೊನ್ನೆ ಇದು ಮಾಡಿ ಒಂದು ಚಾನಲ್ನವ್ರು ಬಿಟ್ಟು ಹೈಲೈಟ್ ಆಯ್ತಲ್ಲ. ಇಷ್ಟೆಲ್ಲ ನಾವು ಕಾರ್ಯಕರ್ತರಾಗಿ ಇಷ್ಟೆಲ್ಲ ದುಡಿದು ನಮ್ಮನ್ನು ಕೈ ಬಿಡ್ತಾ ಇದ್ದಾರಲ್ಲ ಯಾಕೆ ಅಂತ ನಮಗೆ ಪ್ರಶ್ನೆ ಬಂತು. ಯಾಕಂದರೆ ನಮ್ಮ ಪರಿಸ್ಥಿತಿ ಹಾಗೆ ಇತ್ತು. ಇಲ್ಲ ಸರ್, ಈಗ ನನ್ನ ಪ್ರಶ್ನೆ ಬರೋದು, ನಿಮಗೆ ಜಾಯ್ನ್ ಆಗಿ ಅಥವಾ ಹಿಂದುತ್ವವನ್ನು ರಕ್ಷಣೆ ಮಾಡೋಕೆ ನೀವು ಬನ್ನಿ ಅಂತ ನಿಮಗೆ ಕರೆ ಕೊಟ್ಟಿದ್ದು ಯಾರು? ನೀವು ಯಾರು ಜಾಯ್ನ್ ಆದ್ರಿ? ಯಾರು ಹೇಳಲ್ಲ ಮೇಡಮ್. ಯಾರು ಯಾವ ಸಂಘಟನೆಗೆ ಯಾರನ್ನು ಯಾರು ಕರೆಯಲ್ಲ. ಕಾರಣ ಹೇಳ್ತೇನೆ ಹೇಗೆ ಅಂದರೆ, ದೋಸ್ತಿ ಅಂತ ಇರ್ತದೆ ಅಲ್ಲ ಸರ್ಕಲ್. ಅಲ್ಲಿ ಸರ್ಕಲ್ ಅಂದರೆ ಈಗ ನಾನು ಸಂಘಟನೆಯವನು, ಇನ್ನೊಬ್ಬರು ಸಂಘಟನೆಯಲ್ಲಿ ಇಲ್ಲದ ಹುಡುಗರ ಪರಿಚಯ ಇದ್ದರೆ ನಮ್ಮಷ್ಟಕ್ಕೆ ನಾವು ಜಾಯ್ನ್ ಆಗ್ತೇವೆ. ಅಲ್ಲಿ ಪರಿಸರ ಹಾಗಿದೆ. ಅಂದರೆ ಹಿಂದುತ್ವದ ಒಂದು ಭದ್ರಕೋಟೆ ಅಂತ ನಿಮ್ಗೆ ಗೊತ್ತಿದೆ ಅಲ್ಲ, ಸ್ಟಾರ್ಟಿಂಗಲ್ಲೇ ಹೇಳಿದ್ದೀರಿ ನೀವು. ಪ್ರತಿಯೊಬ್ಬರು ಅಲ್ಲಿ ತನ್ನಷ್ಟಕ್ಕೆ ಜಾಯ್ನ್ ಆಗ್ತಾರೆ. ಲಾಭದಿಂದ ಜಾಯ್ನ್ ಆಗುವುದಲ್ಲ, ಲಾಭ ಸಿಗ್ತದೆ ಅಂತ ಯಾವ ಕಾರ್ಯಕರ್ತರು ಜಾಯ್ನ್ ಆಗಲ್ಲ. ನಾನು ಪ್ರಶ್ನೆ ಮಾಡಿದ್ದೇನು ಅಂತ ಹೀಗೆ ಪ್ರಶ್ನೆಗೆ ಬರ್ತೇನೆ. ನಿಮ್ಮ ಪ್ರಶ್ನೆಗೆ, ಲಾಭ ಸಿಗ್ತದೆ ಅಂತ ಯಾವ ಕಾರ್ಯಕರ್ತರು ಜಾಯ್ನ್ ಆಗಲ್ಲ. ಕಾರ್ಯಕರ್ತರು ಜಾಯ್ನ್ ಆಗಿ ಕಾರ್ಯಕರ್ತರು ಕೆಲಸ ಮಾಡಿದ ಮೇಲೆ ಉಂಟಲ್ಲ, ನಮ್ಮನ್ನು ಜೈಲಿಗೆ ಹಾಕಿ ನಮ್ಮ ಹೆಸರಲ್ಲಿ ಕಲೆಕ್ಷನ್ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ ಲೀಡರ್ಗಳು. ಅರ್ಥ ಆಯ್ತಾ ನಿಮಗೆ? ಇದು ಸಮಾಜಕ್ಕೆ ನಾನು ತಿಳಿಸ್ಬೇಕು. ಯಾಕಂದರೆ ಮೊನ್ನೆ ಒಂದು ಸ್ಟೇಟ್ಮೆಂಟಿಗೆ ಕೆಲವು ಬೇಡವಾದ ಹುಡುಗರು, ಸಣ್ಣ ಹುಡುಗರು ಮತ್ತು ತಾಯಂದಿರನ್ನೆಲ್ಲ ಈಗ ಚೂ ಬಿಡ್ತಾ ಇದ್ದಾರೆ ಕಮೆಂಟ್ ಮಾಡಲಿಕ್ಕೆ. ಮಹಿಳೆಯರನ್ನು ಚೂ ಬಿಡ್ತಾ ಇದ್ದಾರೆ. ತೊಂದರೆ ಇಲ್ಲ. ನಾನು ಬ್ಯಾಡ್ ಕಮೆಂಟ್ ಮಾಡುವವರಿಗೆ, ನನ್ನನ್ನು ಪ್ರಶ್ನೆ ಮಾಡುವವರಿಗೆ ಈಗಲೇ ಕ್ಲಾರಿಫಿಕೇಷನ್ ಕೊಡ್ತೇನೆ ನಾನು. ಏನಂದರೆ, ಏನೋ ಸಿಗ್ತದೆ ಅಂತ ನಾವು ಬರಲಿಲ್ಲ. ನಮ್ಮ ಹೆಸರಲ್ಲಿ ದುಡ್ಡು ಮಾಡಿದವರ ಹೆಸರು ಬೇಕಿದ್ದರೆ ನಾನು ಬಿಡಿಸಿ ಹೇಳ್ತೇನೆ. ಯಾರು ನನ್ನನ್ನು ಪ್ರಶ್ನೆ ಮಾಡಬೇಕು, ಮುಖಂಡರುಗಳು ಯಾರು ಅಂತ ಹೇಳಿ ನೀನು ಅಂತ ನಾನು ಹೇಳ್ತೇನೆ. ಯಾರಿಗೆ ಎಲ್ಲಿ ಫ್ಲ್ಯಾಟ್ ಮಾಡಿದ್ದಾರೆ, ಎಷ್ಟು ಎಸೆಟ್ ಮಾಡಿದ್ದಾರೆ, ಎಲ್ಲೆಲ್ಲಿ ಭೂಮಿ ತೆಗೆದಿದ್ದಾರೆ, ಬೆಂಗಳೂರಲ್ಲಿ ಯಾರು ತೆಗೆದಿದ್ದಾರೆ, ಮಂಗಳೂರಲ್ಲಿ ಎಷ್ಟು ಫ್ಲ್ಯಾಟ್, ಎಲ್ಲ ನಮ್ಮ ಹತ್ರ ಡೀಟೇಲ್ಸ್ ಇದೆ. ನಮ್ಮ ಹೆಸರಲ್ಲೇ ದುಡ್ಡು ಮಾಡಿದವರು. ನಾನು ಒಬ್ಬನಿಗಾಗಿ ನಾನು ಮಾತಾಡೋದಲ್ಲ. ನಿಮಗೆ ಕಮ್ಮಿ ಅಂದರೆ ನನ್ನ ಹತ್ರ ಲೀಸ್ಟ್ ಇದೆ, ಬೇಕಿದ್ರೆ ಕೊಡ್ತೇನೆ. ಒಂದು 600 ಹುಡುಗರ ಲೀಸ್ಟ್ ಇದೆ. ಹಿಂದೆ ದುಡಿದ
ಒರಿಜಿನಲ್ ಕಾರ್ಯಕರ್ತರು, ಈಗ ಇದ್ದ ವೇಷಧಾರಿಗಳಲ್ಲ. ಹ್ಮ್ ಈಗ ಇದ್ದ ವೇಷಧಾರಿಗಳ ಬಗ್ಗೆ ನಾನು ಮಾತನಾಡೋದಲ್ಲ. ನಾವು ದುಡಿಯುವ ಟೈಮಲ್ಲಿದ್ದ ಈ ಸನಾತನ ಧರ್ಮದ ಕಾರ್ಯಕರ್ತರು. ಫಾರ್ ಎಕ್ಸಾಂಪಲ್ ಆಗಿ ಒಂದು 10 ಹೆಸರು ಹೇಳಿಬಿಡ್ತೇನೆ ನಿಮಗೆ. ಲೋಕೇಶ್ ಕೋಡಿಕೆರೆ ಅಂತ, ನಾವು ಒಟ್ಟಿಗೆ ಸಂಘಟನೆಯಲ್ಲಿದ್ದವರು. ಹ್ಮ್ ಲೋಕೇಶ್, ಕೊಟ್ಟಾರದಲ್ಲಿ ಲೋಕೇಶ್ ಅಂತ ಇನ್ನೊಬ್ಬರಿದ್ದಾರೆ. ಅವರನ್ನು ನೋಡಿದರೆ ಈಗಲೂ ನಮಗೆ ದುಃಖ ಬರ್ತದೆ. ಒಂದು ಪ್ರಕರಣದಲ್ಲಿ ಅವರ ಮಿಸ್ಸಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಮೇಡಮ್. ಒಂದು ಕಣ್ಣಾರೆ ನಾವು ನಮ್ಮ ಎದುರುಗಡೆ ಆದ ಕೆಲಸ. ಮಿಸ್ಸಸ್ ಅಡ್ಮಿಟ್ ಆಗಿದ್ದಾರೆ, ಅಲ್ಲಿಂದ ಪೊಲೀಸ್ನವರು ಅರೆಸ್ಟ್ ಮಾಡುವಾಗ ಯಾವ ಮುಖಂಡ ಸಹ ಬರಲಿಲ್ಲ ಅವರ ಹತ್ತಿರ. ಆವಾಗ ನಾವು ಈಗ ಪಬ್ಲಿಕಲ್ಲಿ ಹೇಳಿದ್ದಕ್ಕೆ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಆವಾಗ ನಾವು ಒಳಗೊಳಗೆ ಮಾತಾಡಿದ್ದೇವೆ ಈ ವಿಷಯವನ್ನು ಸರಿ ಮಾಡಿಕೊಳ್ಳಿ ಅಂತ. ಆ ವ್ಯಕ್ತಿ ಒಂದು ಸಂಘಟನೆಯ ಕಾರ್ಯಾಲಯಕ್ಕೆ ಹೋಗಿ ನಾನಿನ್ನು ಸಂಘಟನೆಗೆ ಬರೋದಿಲ್ಲ ಹೇಳುವಾಗ ಒಬ್ಬ ಮುಖಂಡರು ಹೇಳ್ತಾರೆ, ಸಂಘಟನೆ ಅಂದರೆ ಹರಿಯುವ ನೀರು, ಅದು ಹೋಗ್ತಾ ಇರ್ತದೆ, ಹೊಸ ನೀರು ಬರ್ತಾ ಇರ್ತದೆ, ಹಳೆ ನೀರು ಹೋಗ್ತಾ ಇರ್ತದೆ, ಮತ್ತು ಕೇಸರಿ ಶಾಲನ್ನು ಮೂಸಿಸಿದರೆ ಸಾಕು. ಹುಡುಗರು ತನ್ನಷ್ಟಕ್ಕೆ ಬರ್ತಾರೆ ಎನ್ನುವ ಒಂದು ವರ್ಡ್ ಅವತ್ತು ಯೂಸ್ ಮಾಡಿದರು. ನಮಗೆ ಅರ್ಥ ಆಯ್ತು. ಯಾರು ಅಂತ ಹೇಳ್ಬೋದಾ? ಈಗಿದ್ದ ಮುಖಂಡರುಗಳೇ. ಈಗ ಪ್ರತಿಯೊಬ್ಬರಿದ್ದಾರೆ, ಪ್ರಶ್ನೆ ಮಾಡಲಿ. ಮುಖಂಡರುಗಳು ನನ್ನ ಬಗ್ಗೆ ಪ್ರಶ್ನೆ ಮಾಡಬೇಕು. ಕಾರ್ಯಕರ್ತರಿಗೆ ನಾನು ಬೈಯಲ್ಲ, ಯಾಕಂದರೆ ಈಗ ಬ್ಯಾಡ್ ಕಮೆಂಟ್ ಆಗ್ತಾಯಿದೆ, ಅವರಿಗೆ ನಾನು ಏನು ಹೇಳಲ್ಲ. ಅವರಿಗೆ ಅರ್ಥ ಆಗಬೇಕು ಅಂತ ನಾನು ನಿಮ್ಮ ಹತ್ತಿರ ಮಾತಾಡಲಿಕ್ಕೆ ಬಂದದ್ದು. ಬ್ಯಾಡ್ ಕಮೆಂಟ್ ಮಾಡುವವರಿಗೆ ಅರ್ಥ ಆಗಬೇಕು. ಮುಖಂಡರು ಪ್ರಶ್ನೆ ಮಾಡಬೇಕು ನನ್ನನ್ನು, ನೀನು ಯಾರು ಅಂತ ಮಾಡಲಿ ಅವರು. ನಾನು ಹೇಳ್ತೇನೆ, ಒಂದೊಂದು ಡೀಟೇಲ್ಸ್ ಬರೆದು ತೋರಿಸ್ತೇನೆ ಇಡೀ ಸಮಾಜಕ್ಕೆ ನಾನು ಇವರು ಮಾಡಿದ್ದನ್ನು. ಅದು ನಮಗೆ ಬೇಸರ. ಸಿದ್ಧಾಂತವನ್ನೇ ಒಪ್ಪಿಕೊಂಡು ಬಂದ ಮೇಲೆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾಡುವ ಲೀಡರ್ಗಳಿಗೆ ನಾನು ಬೈಯೋದು. ಸಿದ್ಧಾಂತಕ್ಕೆ ನಾನು ಬೈತಾ ಇಲ್ಲ. ಇಲ್ಲಿ ಲೀಡರ್ಗಳು ಮಾಡ್ತಾ ಇದ್ದಾರಲ್ಲ, ಅದರಿಂದ ಸಿದ್ಧಾಂತ ಹಾಳಾಗ್ತಾ ಇದೆ. ನಮ್ಮಂಥ ಬಡ ಮಕ್ಕಳು ಸಾಯ್ತಾ ಇದ್ದಾರೆ ಮೇಡಮ್. ಸರ್, ಈಗ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಹಿಂದೂ ಜಾಗರಣ ವೇದಿಕೆ ಆಗಿರ್ಬೋದು, ಅಥವಾ ಬಜರಂಗ್ ದಳ ಆಗಿರ್ಬೋದು, ನೀವೇನೋ ಸಿದ್ಧಾಂತ ಅಂತಂದ್ರೆ ನಾವು ಸಿದ್ಧಾಂತವನ್ನ ನಂಬ್ಕೊಂಡು ಬಂದಿದ್ದು ಅಂತಂದ್ರಿ. ಏನದು ಈ ಸಂಘಟನೆಗಳ ಸಿದ್ಧಾಂತ ಏನು? ನೋಡಿ, ಕರಾವಳಿಯಲ್ಲಿ ಒಂದು ವಿಷಯ ಇದೆ. ಮುಸಲ್ಮಾನರು ಹಿಂದೂಗಳಿಗೆ ಏನಾದರೂ ಮಾತಾಡಿದರೆ ಅಲ್ಲಿ ಇಮಿಡಿಯೇಟ್ಲಿ ಗಲಾಟೆ ಸ್ಟಾರ್ಟೇ. ಹಿಂದೂಗಳು ಮುಸಲ್ಮಾನರಿಗೆ ಇಮಿಡಿಯೇಟ್ಲಿ ಅಲ್ಲಿ ಕರ್ಫ್ಯೂ ಸ್ಟಾರ್ಟ್ ಆಗ್ತಿದೆ. ಈಗಾಗಲ್ಲ, ಈಗ 80% ಡೌನ್ ಆಗಿದೆ. ಯಾಕಂದರೆ ಅಂಥ ಅಧಿಕಾರಿಗಳು ಬಂದಿದ್ದಾರೆ. ನಮ್ಮ ಅಧಿಕಾರಿಗಳಂದರೆ ಈಗ ಪವರ್ಫುಲ್ ಅಧಿಕಾರಿಗಳು. ಇನ್ನು ನಡೆಯಲ್ಲ. ಇದನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋದೇ ನಮ್ಮ ವಾಗ್ವಾದ. ಇಂಥ ಅಧಿಕಾರಿಗಳನ್ನೇ ಕಂಟಿನ್ಯೂ ಮಾಡಬೇಕು ನೀವು, ಇನ್ನೂ ಆಗಬಾರ್ದು ಅಂತ ನನ್ನದೊಂದು ವಾದ. ಇದು ಸಿದ್ಧಾಂತ ಅಂದರೆ ನೋಡಿ, ಹಿಂದುತ್ವ ಎಲ್ಲರಿಗೂ ಇದೆ. ಎಲ್ಲ ಧರ್ಮದಲ್ಲಿ ಅವರವರ ಧರ್ಮದ ಮೇಲೆ ಎಲ್ಲರಿಗೂ ಅಭಿಪ್ರಾಯ ಇರ್ತದೆ, ಒಳ್ಳೆಯ ಅಭಿಪ್ರಾಯ. ನನ್ನ ಧರ್ಮದ ಮೇಲೆ ನಾನು ಇವತ್ತು ಹಿಂದುವೆ, ಇವತ್ತು ನಾನು ಸನಾತನ ಧರ್ಮದ ಕಾರ್ಯಕರ್ತನೇ ಅಲ್ಲ ಅಂತ ನಾನು ಒಪ್ಪಿಕೊಳ್ಳ. ಆದರೆ ಇದರ ಹೆಸರ ಮೇಲೆ ಡೊನೇಷನ್ ಮಾಡಿ ಬದುಕ್ತಾ ಇದ್ದಾರಲ್ಲ, ಅವರಿಗೆ ನಾನು ದೂಷಣೆ ಮಾಡ್ತಾ ಇರೋದು. ಅದಾಗಬಾರ್ದು ಅಂತ. ಅಲ್ಲ, ನಿಮ್ಮ ಸಿದ್ಧಾಂತ ಏನು ಅಂತ ಸರ್? ಆ ಸಿದ್ಧಾಂತ ಏನು ಹೇಳುತ್ತೆ, ಕಾರ್ಯಕರ್ತರಿಗೆ ಏನು ಹೇಳ್ಕೊಡತ್ತೆ ಅದು ಅಂತ? ಹೇಳ್ಕೊಡ್ಲಿಕ್ಕೆ ಏನಿದೆ ಅಮ್ಮ? ಬೆಳಗ್ಗೆ ಹೇಳ್ಬೇಕು, ಸ್ನಾನ ಮಾಡಬೇಕು, ಜಪ ಮಾಡಬೇಕು, ದೇವರ ಧ್ಯಾನ ಮಾಡಬೇಕು, ಸನಾತನ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು, ನಮ್ಮ ಧರ್ಮವನ್ನು 4 ಜನಕ್ಕೆ ತಿಳಿಸ್ಬೇಕು ಅಂತ ಹೇಳಿಕೊಡೋದು. ಬಡಿ ಅಂತ ಹೇಳುವುದಿಲ್ಲ. ಆ ಟೈಮಲ್ಲಿ ಆಗಿದೆ ಅಲ್ಲ ಅದು. ಅದನ್ನು ಬಡ್ಕಾಯಿಸಿ ಮಾಡಿಸಿದವರು ಯಾರು? ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನಿಮಗೆ ಅರ್ಥ ಆಗ್ತದೆ ಯಾರು ಮಾಡಿಸ್ತಾ ಇದ್ದಾರೆ ಅಂತ. ಅದು ನಿಲ್ಬೇಕು ಅಂತ ನಾನು ಹೇಳುದು. ಯಾಕಂದ್ರೆ ಆಗುದು ಸರಿಯೋ ತಪ್ಪೋ ಧರ್ಮವನ್ನ ದೂಷಿಸಬೇಕು ಅಥವಾ ಮುಸ್ಲಿಮರನ್ನ ದೂಷಿಸಬೇಕು ಅಂತ ಹೇಳುತ್ತಾ? ಹೇಳ್ತದೆ ಅಂತ ನಾನು ಹೇಳುದಲ್ಲ, ಹೇಳ್ತದೆ ಅಂತ ಹೇಳುದಲ್ಲ, ಹೀಗೆ ಹೇಳ್ತಾರೆ. ಅಲ್ಲಿ ಒಂದು ಹಾಗೆ ಆಗ್ತಾ ಉಂಟಲ್ಲ, ಯಾಕೆ ಕಾರ್ಯಕರ್ತರು ಸುಮ್ಮನಿದ್ದಾರೆ? ಮಾಡಿ ಅಂತ ಯಾರು ಹೇಳುದಿಲ್ಲ. ಇಂಡೈರೆಕ್ಟ್ ಆಗಿ ಅಪ್ರೋಚ್ ಮಾಡೋದು. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಯಾರು ಮಾತಾಡ್ತಾ ಇಲ್ಲ, ಯಾಕೆ? ಅಷ್ಟೇ. ಅಲ್ಲಿ ಕೇಳುದು ಯಾರು? ಹಿಂದುಳಿದ ಕಾರ್ಯಕರ್ತರು. ಅರ್ಥ ಆಯ್ತಾ ನಿಮಗೆ? ಹಿಂದುಳಿದ ಕಾರ್ಯಕರ್ತರು. ಅದು ಪ್ರೆಷರ್ ಇರ್ತದೆ, ಹುಡುಗರಿಗೆ ಪ್ರೆಷರ್ ಇರ್ತದೆ. ಅದು ಹೀಗೆ ಮಾಡ್ತಾ ಇದ್ದಾರೆ ಅಂದರೆ ನಾವು ಅವರನ್ನು ಬಿಡಬಾರ್ದು. ಯಾಕಂದರೆ ಅಷ್ಟು ಬರ್ತದೆ ಅದು ಮೋಟಿವೇಶನ್. ಅದು ಹೇಗೆ ಅದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗಲ್ಲ, ಅದರ ಒಳಗಿದ್ದವರಿಗೆ ಅರ್ಥ ಆಗ್ತದೆ ಅದು. ಹಾಗಾಗಿ ಇದೆಲ್ಲ ಆದದ್ದು ದಾಳಿ ಆ ಟೈಮಲ್ಲಿ. ಅದು ಆಗ್ತಾ ಏನಾಯ್ತಂದರೆ ಇಲ್ಲಿ ಇದು ಅಜೆಂಡಾ ಸ್ಟಾರ್ಟ್ ಆಯಿತು. ಎಲೆಕ್ಷನ್ ಬರುವಾಗ ಒಂದು ಕೊಲೆ ಆದರೆ ಒಂದು ಕ್ಷೇತ್ರದ MLA. ನೀವು ಕರೆಕ್ಟಾಗಿ ಸರ್ಚ್ ಮಾಡಿ, ನಿಮಗೆ ಅಂದಾಜು ಆಗ್ಬೋದು. ಎಲೆಕ್ಷನ್ ಟೈಮಲ್ಲೇ ಹಿಂದುಳಿದ ಹುಡುಗರು ಸಾಯೋದು. ಯಾಕೆ? ಈ ಸರಿ ನೋಡುವ. ಈ ಸರಿ ನಮ್ಮ ಖಡಕ್ ಅಧಿಕಾರಿಗಳು ಬಂದಿದ್ದಾರೆ. ಈ ಸರಿ ನೋಡಬೇಕು. ಇನ್ನೂ ನಡೆಯಲ್ಲ. ಇನ್ನು ಸಾವಿನ ರಾಜಕಾರಣ, ಇನ್ನು ಹೆಣದ ಎದುರುಗಡೆ ಇನ್ನೂ ರಾಜಕಾರಣ ನಡಿಬಾರ್ದು. ನೀವು ನಂಬ್ತಿರೋ ಬಿಡ್ತಿರೋ ಮೇಡಮ್, ಎಲೆಕ್ಷನ್ ಟೈಮಲ್ಲಿ ನಮ್ಮಂಥ ನೋಟೆಡ್ ಕಾರ್ಯಕರ್ತರು ಊರು ಬಿಡ್ತಾರೆ.
ನಾವು ಊರು ಬಿಡ್ತೇವೆ ಆ ಟೈಮಲ್ಲಿ. ಯಾಕೆ? ಹೇಳಿದ್ದಲ್ಲ, ಹೆಣದ ರಾಜಕೀಯ ಅಂತ. ಯಾವಾಗ ಯಾರು ಕುತ್ತಿಗೆಗೆ ಬರ್ಬೋದು? 100% ಇದು ಆಗಿ ಆಗ್ತದೆ, ಆಗಿದೆ. ನಿಮ್ಮ ಈ ಒಂದು 16 ವರ್ಷ ಜರ್ನಿ ಅಲ್ವಾ ಅದು? ಹೌದು. 16 ವರ್ಷದ ಜರ್ನಿಯಲ್ಲಿ ಎಷ್ಟು ಜನರಿಗೆ ನೀವು ಕಣ್ಣೀರು ಹಾಕ್ಸಿದ್ರಿ? ಈ ಪ್ರಶ್ನೆ ನಿಮ್ಗೆ ಸ್ವಲ್ಪ ರೂಢ್ ಅನ್ಸ್ಬಹುದು. ಹೌದು. ಎಷ್ಟು ಜನರಿಗೆ ನೀವು ಕಣ್ಣೀರು ಹಾಕ್ಸಿದ್ರಿ ಅಂತ ಹೇಳ್ಬೋದಾ? ನಾನು ಕಣ್ಣೀರು ಹಾಕಿಸಿದ್ದೇನೆ ಅಂತ ಒಪ್ಪಿಕೊಳ್ತೇನೆ, ಆದರೆ ಅದರ ನೋವು ನಾನು ತಿಂದಿದ್ದೇನೆ. ಇವಾಗ ತಿಂತಾ ಇದ್ದೇನೆ ನಾನು. ನನಗೆ ಕೊಟ್ಟದ್ದನ್ನು ನಾನು ಪಡಿತಾ ಇದ್ದೇನೆ ಈಗ. ಆ ನೋವು ನನ್ನನ್ನು ಕಾಡ್ತಾ ಇದೆ. ಆಗಿದೆ, ಆಗಬಾರ್ದಿತ್ತು, ಆಗಿದೆ. ಟೈಮ್ ಅದು. ಆಗಬಾರ್ದಿತ್ತು, ಅದು ನಾನು ಈಗ ಒಪ್ಪಿಕೊಳ್ತಾ ಇದ್ದೇನೆ. ಬೇಡ, ಇನ್ನು ಕಾರ್ಯಕರ್ತರು ಸಂಘಟನೆಯಲ್ಲಿ ಇರಿ. ದಬ್ಬಾಳಿಕೆಗೆ, ಈ ಮಾಡ್ರು ಕೊಲೆ ನಿಲ್ಲಿಸಿ. ಅದರಿಂದ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ. ಮುಸಲ್ಮಾನರಿಗೆ ಹೇಳೋದು, ನೀವು ಹಿಂದೂಗಳನ್ನು ಕೊಂದರೆ ನಿಮ್ಮ ಧರ್ಮ ಉಳಿಸ್ಲಿಕ್ಕಾಗಲ್ಲ. ಹಿಂದೂಗಳಿಗೆ ಹೇಳೋದು ನಾನು. ಇದನ್ನೆಲ್ಲ ನಾನು ಯಾಕೆ ತಿಳ್ಕೊಂಡೆ ಅಂತ ನಿಮಗೆ ನೀಟಾಗಿ ಹೇಳ್ತೇನೆ. ಚರ್ಚ್ ದಾಳಿ ಮಾಡುವ ಒಂದು ಪ್ಲ್ಯಾನ್ ಆಯಿತು ಮಹೇಂದ್ರ ಕುಮಾರ್ ನೇತೃತ್ವದಲ್ಲಿ. ನಿಮಗೆ ನೆನಪಿದೆ, 7 ತಾಲೂಕಲ್ಲಿ 10 ತಾಲೂಕಲ್ಲಿ ಎಕ್ಸಾಕ್ಟ್ ನೆನಪಿಲ್ಲ. ಚರ್ಚ್ ದಾಳಿ ಪ್ಲ್ಯಾನ್ ಆಯಿತು. ಹೀಗೆ ಮಾಡಬೇಕು ಅಂತ ಒಂದು ಮುಖಂಡರದ್ದು ಪ್ಲ್ಯಾನ್ ಆಯಿತು. ಇಲ್ಲಿ ಕಾರ್ಯಕರ್ತರು ದಾಳಿ ಮಾಡುವ ಟೈಮಲ್ಲಿ ಭಾಜಪ ಮುಖಂಡರುಗಳು ಚರ್ಚಿನವರೊಟ್ಟಿಗೆ ಮೀಟಿಂಗ್ ಮಾಡ್ತಾ ಇರ್ತಾರೆ. ಯಾವ ಸಿದ್ಧಾಂತದಲ್ಲಿ ಯಾರು ದೂಷಣೆ ಮಾಡ್ತಾ ಇದ್ದಾರೆ, ಯಾರನ್ನು ಬದುಕಿಸ್ತಾ ಇದ್ದಾರೆ, ನಾವು ಪ್ರಶ್ನೆ ಮಾಡೋದು ಅಷ್ಟೇ. ಈಗ ನೋಡಿ, ಮೊನ್ನೆ ಇಲ್ಲಿ ದಾಳಿ ಆಯಿತು, ಚರ್ಚ್ ದಾಳಿ ಏನೋ ಆಯಿತು ಮೊನ್ನೆ, ಈಗ ಒಂದು 2 ತಿಂಗಳ ಹಿಂದೆ, ಕ್ರಿಸ್ಮಸ್ ಟೈಮಲ್ಲೇನು ಮೋದಿಜಿಯವರಲ್ಲಿ ಚರ್ಚಲ್ಲಿ ಗಂಟೆ ಹೊಡಿತಾ ಇದ್ರು. ಒಪ್ಪಿಕೊಳ್ತೀರಾ ನೀವು? ಸರಿಯಾ? ಹೋಗಿದ್ದು ತಪ್ಪು ಅಂತ ನಾನು ಹೇಳೋದಲ್ಲ. ಇಲ್ಲಿ ನಮ್ಮನ್ನು ಎತ್ತಿ ಕಟ್ಟೋದು, ನೀವಲ್ಲಿ ಹೋಗಿ ಮಾತಾಡೋದು. ಹಾಗಂತ ಎಲ್ಲರೂ ಹಿಂದೂಗಳು ಒಳ್ಳೆಯವರು, ಎಲ್ಲ ಮುಸ್ಲಿಮರು ಕೆಟ್ಟವರು ಹೇಳಲ್ಲ ನಾನು. ಇದ್ದಾರೆ, ಎಲ್ಲ ಧರ್ಮದಲ್ಲೂ ಕೆಟ್ಟ ಹುಳುಗಳು ಎಲ್ಲದರಲ್ಲೂ ಇದ್ದಾರೆ. ಮುಖಂಡರುಗಳು ಸರಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಕಾರ್ಯಕರ್ತರು ಸರಿ ಆಗಬೇಕನ್ನುವುದೇ ನನ್ನ ಉದ್ದೇಶ. ಅದಾಯಿತು. ಸಿದ್ಧಾಂತದ ಬಗ್ಗೆ ನೀವು ಕ್ವಶನ್ ಮಾಡಿದ್ರಿ. ಸಿದ್ಧಾಂತದ ನಾನು ಹೇಳ್ತೇನೆ. ಭಾಜಪ, BJP, ಭಾರತೀಯ ಜನತಾ ಪಾರ್ಟಿ, ನಮ್ಮ RSS ಸಂಘ ಪರಿವಾರಕ್ಕೆ ಉತ್ತರ ಕ್ಷೇತ್ರದ ಭರತ್ ಶೆಟ್ಟಿ ಎನ್ನುವ ಒಂದು MLA, ಈಗ ಇರುವ MLA JDS ಪಕ್ಷದಲ್ಲಿರುವಾಗ, ಇದನ್ನು ಸ್ವಲ್ಪ ಹೈಲೈಟ್ ಮಾಡಿ ತೋರಿಸಿ. ಬ್ಯಾಡ್ ಕಮೆಂಟ್ ಮಾಡುವ ಹುಡುಗರಿಗೆ, ತಾಯಂದಿರಿಗೆ ಇದನ್ನು ಸ್ವಲ್ಪ ಹೈಲೈಟ್ ಮಾಡಿ ತೋರಿಸಿ, ಅರ್ಥ ಆಗಬೇಕು. ಆ ವ್ಯಕ್ತಿ ಹೇಳ್ತಾರೆ, JDS ಅಲ್ಲಿರುವಾಗ RSS ತಾಲಿಬಾನಿ ಸಂಘಟನೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭರತ್ ಶೆಟ್ಟಿ, ಉತ್ತರ ಕ್ಷೇತ್ರದ ಭರತ್ ಶೆಟ್ಟಿ. ಆ್ಯಕ್ಚುಲಿ ಭರತ್ ಶೆಟ್ಟಿ ಉತ್ತರ ಕ್ಷೇತ್ರದ ಸಂಬಂಧವಿಲ್ಲದ ವ್ಯಕ್ತಿ. ಅಲ್ಲಿ ಸತ್ಯಜಿತ್ ಸುರತ್ಕಲ್ ಆ್ಯಕ್ಚುಲಿ ದುಡಿದವರು. ಇವತ್ತು ಜೀವನವನ್ನು ಮುಡಿಪಾಗಿಟ್ಟು ದುಡಿದವರೇ ಸತ್ಯಣ್ಣ. ಇವತ್ತು ತಾಲಿಬಾನಿ ಸಂಘಟನೆ ಅಂತ ಹೇಳುವ ಬಾಯಿಯಿಂದ ನಾವು ಇವತ್ತು ಹಿಂದುತ್ವದ ಪಾಠ ಕೇಳ್ತಾ ಇದ್ದೇವೆ ಮೇಡಮ್, ಅರ್ಥ ಮಾಡಿಕೊಳ್ಳಿ. ಸಮಾಜಕ್ಕೂ ನಾನು ಹೇಳುದು, ತಾಲಿಬಾನಿ ಸಂಘಟನೆ ಅಂತ ಹೇಳಿದ ವ್ಯಕ್ತಿಯ ಬಾಯಿಯಿಂದ ಇವತ್ತು ನಾವು ಹಿಂದುತ್ವದ ಪಾಠವನ್ನು ನಾವು ಕೇಳಿಸ್ಕೋಬೇಕಾಗಿದೆ. ಇದು ನಮ್ಮ ವಿಪರ್ಯಾಸ. ಬೇಸರ ಆಗುದಿಲ್ವಾ? ಮೊನ್ನೆ 17 ಜನ ಯಾವುದೋ ಒಂದು ಆಪರೇಷನ್ನ ಕಟ್ಟಿಂಗ್ ಕಮಲ ಮಾಡಿ 17 ಜನವನ್ನು ತಂದರು ಭಾಜಪಕ್ಕೆ. ಎಲ್ಲರೂ ಸಿದ್ಧಾಂತದವರ? RSS ಸಿದ್ಧಾಂತದಿಂದ ಬಂದವರ? ಪ್ರಶ್ನೆ ಮಾಡಬೇಕು. ಮೀಡಿಯಾದವ್ರು ಪ್ರತಿಯೊಬ್ಬರ ಹತ್ತಿರ ನೀವು ಸಹ ಹೋಗಿ ಕೇಳಬೇಕು. ಹೀಗೆ ಹೇಳ್ತಾ ಇದ್ದಾರೆ. ಸುನಿಲ್ ಅಣ್ಣ ಏನು ಮಾಡಿದರು? ನನ್ನ ನ್ಯೂಸ್ ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ. ಅವ್ರು ಪ್ರಶ್ನೆ ಮಾಡಲಿ, ಪರಿಚಯ ಇಲ್ಲ ಅಂತ ಈಗ ಸ್ಟೇಟ್ಮೆಂಟ್ ಕೊಡಲಿ. ಅವರು ಏನೇನು ಮಾಡಿಸಿದ್ದಾರೆ ಎಲೆಕ್ಷನ್ ಟೈಮಲ್ಲಿ, ನಾನು ಅದನ್ನು ಹೇಳ್ತೇನೆ. ಏನೇನಾಗಿತ್ತು ಸರ್ ಎಲೆಕ್ಷನ್? ತುಂಬ ಮಾಡಿಸಿದ್ದಾರೆ. ಅವರು ವಿನ್ ಆಗಲಿಕ್ಕೆ ಕಾರಣವೇ ನಾನು. ಒಂದೆರಡು ಉದಾಹರಣೆ ಕೊಡೋದಾದರೆ? ಅಪೋಸಿಟ್ನವರ ವೀಕ್ನೆಸ್ಸನ್ನು ಎತ್ತಿ ನಾವೇ ಕೊಟ್ಟದ್ದು ಅವರಿಗೆ. ಅಪೋಸಿಟ್ ಕ್ಯಾಂಡಿಡೇಟ್ ಇದ್ರಲ್ಲ, ಕೆಲವು ವೀಕ್ನೆಸ್ಸನ್ನು ನಾವೇ ಕೊಟ್ಟದ್ದು. ಅದಾದ ಮೇಲೆ ನಮ್ಮನ್ನು ಕಾಂಟ್ಯಾಕ್ಟೇ ಇಲ್ಲ. ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಾನು, ಇದೇ 4 ಸೀಸನ್ ಹೋಟೆಲಲ್ಲಿ ಇದ್ದೆ ನಾನು. ಇದೇ ಬೆಂಗಳೂರಲ್ಲಿ ರಾಮಯ್ಯ ಕಾಲೇಜ್ ಇರ್ತೀರ, 4 ಸೀಸನ್ ಹೋಟೆಲ್ ನನ್ನನ್ನು ಕರೆದು, ಇನ್ನೊಬ್ಬರಿದ್ದಾರೆ ಇದೇ ಮಂಗಳೂರು ಬ್ಯಾಟರಾಯನಪುರ ಕೃಷ್ಣೇ ಬೈರೇಗೌಡ ವಿನ್ ಆದ್ರಲ್ಲ, ಅಲ್ಲಿ 2 ಕ್ಯಾಂಡಿಡೇಟ್ ಇದ್ದ ಹೆಸರಿತ್ತು.
ಈಗ ತಮ್ಮೇಶ್ ಗೌಡ ಸೋತ್ರಲ್ಲ, ಅಲ್ಲಿ ಇನ್ನೊಂದು ಹೆಸರು ಬರ್ತಾ ಇತ್ತು, ಒಂದು ಸಂತೋಷ್ ಜಿ ಟೀಮಿನಿಂದ ಒಬ್ಬರದು ಹೆಸರು ಬರ್ತಾ ಇತ್ತು. ಇದು ಯಡಿಯೂರಪ್ಪನವರ ಬಣದಿಂದ ಬಂದ ತಮ್ಮೇಶ್ ಗೌಡ. ಆ ಟೈಮಲ್ಲಿ ಕೆಲಸ ಮಾಡಿಸಿದ್ದಾರೆ. ಹೇಳ್ತೇನೆ ನಾನು, ಪ್ರಶ್ನೆ ಮಾಡಲಿ ಇವರು ಪ್ರಶ್ನೆ ಮಾಡಬೇಕು. ಏನು ನೀನು ಹೇಳೋದು, ಏನು ಸುಳ್ಳು ಹೇಳ್ತಾ ಇದ್ದೀಯಾ, ಸತ್ಯ ಹೇಳ್ತಾ ಇದ್ದೀಯಾ, ಮಾಡಬೇಕು ಇವರು ಪ್ರಶ್ನೆ. ನಿಮ್ಗೆ ಅವ್ರು ಪ್ರಶ್ನೆ ಮಾಡ್ತಾರೆ ಅಂತ ಅನ್ಸುತ್ತಾ? ಹಾಗಾದರೆ ಇವ್ರು ಕಳ್ಳರಾ? ಮಾಡ್ತಾ ಇದ್ದಾರಾ? ಹಾಗಾದರೆ ದಮ್ಮಿಲ್ವಾ? ಮಾಡಬೇಕಲ್ಲ ಮೇಡಮ್. ನಾನು ಒಬ್ಬ ಕಾರ್ಯಕರ್ತ, ದುಡಿದವನು. ಇವರಾಗೆ ಸ್ಪೀಚ್ ಮಾಡಿಕೊಂಡು ಬದುಕಿದವನಲ್ಲ ನಾನು, ದುಡಿದವರು ನಾವು. ದತ್ತಪೀಠದ ಹೋರಾಟದಲ್ಲಿ ಸಮೇತ ದುಡಿದವರು ನಾವು. ದತ್ತಪೀಠದ ಹೋರಾಟದಲ್ಲಿ ಉಪವಾಸ, ವನವಾಸ. ನಮಗೆ ನೋಡಿ, ನಾನು ನಿಮಗೆ ಹೇಳಬೇಕು, ಸಮಾಜಕ್ಕೆ ನಾವು ಪರಿಚಯ ಆಗ್ತೇವೆ, ಅದು ನಮಗೆ ಗೊತ್ತಿರಲಿಲ್ಲ. ನಮ್ಮ ಮೇಲೆ ಕೇಸ್ ಆಗ್ತದೆ, ಅದು ಸಮೇತ ಗೊತ್ತಿರಲಿಲ್ಲ ನಮಗೆ. ನಮ್ಮದು ಒಂದೇ ಅಜೆಂಡಾ, ನಮ್ಮ ಸನಾತನ ಧರ್ಮವನ್ನು ಯಾರು ದಬ್ಬಾಳಿಕೆ ಮಾಡಲಿಕ್ಕೆ ಬರಬಾರ್ದು, ಯಾರೇ ಬಂದರೂ ನಾವು ಬಿಡಬಾರ್ದು. ಆ ಲೆವೆಲಲ್ಲಿ ನಾವು ಮೈಂಡ್ ವಾಶ್ ಆದವರು. ಅಂದರೆ ಆ ಲೆವೆಲಲ್ಲೇ ಬಂದಿದ್ದೆವು ನಾವು. ಈಗ 10 ವರ್ಷ ಆಯಿತು, 8 ವರ್ಷ ಆಯಿತು ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ. 8 ವರ್ಷದ ಹಿಂದೆ 8 ದಿನ ನನ್ನ ಮನೆಯಲ್ಲಿ ನಾನು ಮಲಗಲಿಲ್ಲ. ನಮ್ಮ ಮೇಲೆ ಅಷ್ಟು ಕಿರಿಕಿರಿ ಇತ್ತು. ಡಿಪಾರ್ಟ್ಮೆಂಟ್ ತಪ್ಪು ಅಂತ ನಾನು ಹೇಳಲ್ಲ, ನಮ್ಮ ಬುದ್ಧಿಯಿಂದವೇ ಅವ್ರು ನಮಗೆ ಹಾಗೆ ಮಾಡಿದ್ದು. ಮತ್ತು ನನ್ನನ್ನು ಸರಿ ಮಾಡಿದ್ದೆ ಪೊಲೀಸ್ ಡಿಪಾರ್ಟ್ಮೆಂಟ್. ಇನ್ನೊಂದು ಹೇಳ್ತೇನೆ ನಿಮಗೆ, ಒಂದು ಕೊಲೆ ಕೇಸಲ್ಲಿ 2012 ನಾನು ಒಂದು ಮರ್ಡರ್ ಕೇಸ್ನಿಂದ ಹೊರಗಡೆ ಬಂದೆ. ಒಂದು 6 ತಿಂಗಳಲ್ಲಿ ನನ್ನ ತಂದೆ ತೀರಿದರು. ಒಬ್ಬ ಡೀಸೆಲ್ ಕಳ್ಳತನ ಮಾಡುವವರು BJPಯಲ್ಲಿದ್ದಾರೆ. ಅರ್ಧ ಗಂಟೆಯಲ್ಲಿ ಮೀಡಿಯಾದಲ್ಲಿ, ನಿಮ್ಮಂಥ ಮೀಡಿಯಾದಲ್ಲಿ ಡಿಲೀಟ್ ಮಾಡಿಸಿದ್ರು ಬಂದದ್ದನ್ನು. ಆ ವ್ಯಕ್ತಿಗೆ ನಾನು ಫೋನ್ ಮಾಡಿ ಕೇಳಿದೆ, ಅಣ್ಣ ಒಂದು ತಂದೆ ತೀರಿದ್ದಾರೆ, ಇಮಿಡಿಯೇಟ್ಲಿ ನಾನು ಸ್ವಲ್ಪ ಮನೆಗೆ ಹೋಗಬೇಕು, ನನಗೆ ಒಂದು ಹಣದ ವ್ಯವಸ್ಥೆ, ತುಂಬ ಕಷ್ಟದಲ್ಲಿದ್ದೆ ಅವಾಗ. ಫೋನ್ ಮಾಡಿದರೆ ರಿಟರ್ನ್ ಫೋನ್ ತೆಗಿಲಿಲ್ಲ. ಆಯಿತಾ, ನೋವಿಲ್ವ ನಮಗೆ? ಹಣ ಕೊಡಬೇಕು ಅಂತ ಅಲ್ಲ, ಮಾಡಬೇಕಲ್ಲ ಸಪೋರ್ಟು. ನಮ್ಮ ಹೆಸರಲ್ಲೇ ಮಾಡಿದ್ದಲ್ಲ ಇವರು. ಇವೆಲ್ಲ ನೋವಲ್ವ ನಮ್ಮದು? ಅದಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇರೋದು. ನಳಿನ್ ಕುಮಾರ್ ಕಟೀಲ್ ಅವರೊಟ್ಟಿಗೆ ನಾನು ಕೆಲಸ ಮಾಡಿದ್ದೇನೆ ಮೊನ್ನೆ ಎಲೆಕ್ಷನ್ ಟೈಮಲ್ಲಿ. ಇನ್ನೊಂದು ಹೇಳ್ತೇನೆ, ನಾನು ಭಾಜಪದಲ್ಲೇ ಹೇಳ್ತೇನೆ, ಮಂಗಳೂರಿದ್ದು ನಳಿನಣ್ಣನ ಸೀಟು ಕ್ಯಾನ್ಸಲ್ ಮಾಡಿಸ್ಲಿಕ್ಕೆ ಉಂಟಲ್ಲ, ಕೆಲವು BJPಯವರೇ ಅವರ ಬಗ್ಗೆ ಫೇಕ್ ಅಕೌಂಟ್ ಮಾಡಿ ಅವರನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರನ್ನು ಡೌನ್ ಮಾಡಿ ಇಲ್ಲಿ ಯಾರೋ ಬೇರೆಯವರಲ್ಲ ನಳಿನಣ್ಣನ ಸೀಟು ತಪ್ಪಿಸಿದ್ದು, BJPಯವರೇ, ಅವರು ಒಟ್ಟಿಗಿದ್ದವರೇ. ನಳಿನಣ್ಣ, ಶ್ರೀಕರ್ ಪ್ರಭು ಎಂಥ ಮುಖಂಡ ಗೊತ್ತಾ? ಒಂದು ಟೈಮಲ್ಲಿ ಜಿಲ್ಲಾಧ್ಯಕ್ಷ ಆದವರು BJPಯಲ್ಲಿ. ಪ್ರಸನ್ನ ರವಿ ಮೇಡಮ್ ಮಹಿಳಾ ಮೋರ್ಚಾದ ಅಧ್ಯಕ್ಷ ಆದವರು. ಸೌಜನ್ಯ ಹೋರಾಟದಲ್ಲಿ ಅವರಿಗೆ ಆದ ಅವಹೇಳನಕಾರಿ ಮಾತುಗಳನ್ನು ಬೇರೆ ಯಾವ ಮಹಿಳೆಗೂ, ನಮ್ಮ ಕುಸುಮಕ್ಕನಿಗೆ ಮತ್ತು ಸೌಜನ್ಯ ತಾಯಿ ಕುಸುಮಕ್ಕನಿಗೆ ಮತ್ತು ಪ್ರಸನ್ನಕ್ಕನಿಗೆ ಎಂತ ಎಲ್ಲ ಮಾತಾಡಿದ್ದಾರೆ. ಮಾತೃದೇವೋದ್ಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಯಾರ ಬಾಯಲ್ಲಿ ಬರೋದು? ನಮ್ಮ ಸಿದ್ಧಾಂತದ ಬಾಯಲ್ಲಿ ಬರೋದಲ್ವಾ? ಫೇಕ್ ಅಕೌಂಟ್ ಮಾಡಿಸಿ ನಮ್ಮವರೇ ಬರೆಸ್ತಾ ಇದ್ದಾರೆ ಮೇಡಮ್. ಅಂದರೆ ನಾವೇನಾದರೂ ಮಾಡಿ ಅವರ ಮೇಲೆ ಕ್ರೈಮ್ ಮಾಡಿದರೆ ಇವರನ್ನೆಲ್ಲ ಜೈಲಿಗೆ ಹಾಕಿಸ್ಬೋದು ಅಂತ. ಜೈಲಿಗೆ ಹಾಕಿಸಿದರೆ ಕೇಸು ಇದನ್ನು ಮುಗಿಸ್ಬೋದು, ಸೌಜನ್ಯ ಹೋರಾಟವನ್ನು ಅಂತ. ನೋಡಿ, ಈಗ ಸಂಘಟನೆಯ ಹಣೆಬಾರ ಎಲ್ಲಿಗೆ ಬಂದಿದೆ ಅಂದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಖಂಡರುಗಳು ಬಂದು ಫ್ಲ್ಯಾಗ್ ಹಿಡಿಯುವ ಪರಿಸ್ಥಿತಿ ಬಂದಿದೆ. ಈಗ ಪ್ರತಿಭಟನೆ ಯಾಕಿಲ್ಲ? ದನ ಹೋಗ್ತಾ ಇಲ್ವಾ? ಈಗ ದನ ಕಡಿತಾ ಇಲ್ವಮ್ಮ? ಬೀಫ್ ಮಾರುವ ಹೋಟೆಲ್ನಿಂದ ಹಣ ಬರ್ತಾ ಇದೆ BJPಗರಿಗೆ, ಸಂಘಟನೆಯ ಮುಖಂಡರುಗಳಿಗೆ. ಪ್ರಶ್ನೆ ಮಾಡಲಿ ಯಾರು ಅಂತ ವಿದ್ ಪ್ರೂಫ್ ಸಮೇತ ತೋರಿಸ್ತೇನೆ. ಎಷ್ಟು ಗಂಟೆಗೆ ಯಾರು ತಗೊಂಡು ಬರ್ಲಿಕ್ಕೆ ಹೋಗ್ತಾರೆ ಅಂತ ತೋರಿಸ್ತೇನೆ ನಾನು. 3 ಹೋಟೆಲ್ನಿಂದ 70,000 ತೆಗಿತಾ ಇದ್ದಾರೆ. ನನಗೆ ಗೊತ್ತಿರೋದು 3 ಹೋಟೆಲ್ ಮಂಗಳೂರಲ್ಲಿ. BJPಯ ಮುಖಂಡರುಗಳಿಗೆ ನಿನ್ನೆ ಒಬ್ಬ ಫೋನ್ ಮಾಡಿ ಹೇಳಿದರು ನಮಗೆ. ನನ್ನ ಕಾಲ್ ಲಿಸ್ಟ್ ತೆಗೆದರೆ ಗೊತ್ತಾಗ್ತದೆ. ಇವರಿಗೆಲ್ಲ ಇದ್ದಾರಲ್ಲ, ಕೆಲವು ಅವರದೇ ಅಧಿಕಾರಿಗಳು ಕೆಲವಲ್ಲಿ ಇರ್ತಾರಲ್ಲ, ಯಾರ್ಯಾರ್ದು ಫೋನ್ ಬಂದಿದೆ. ಹಲವಾರು ಕರ್ನಾಟಕದಿಂದ ನನಗೆ ಫೋನ್ ಬಂದಿದೆ. ಮೊನ್ನೆ ಬಾಗಲಕೋಟೆಯಲ್ಲಿ ನಾನು ಗಾಣಗಾಪುರ ಹೋಗ್ತಾ ಇದ್ದೆ. ನಾನು ಗಾಣಗಾಪುರಕ್ಕೆ ದತ್ತಾತ್ರೇಯ ಟೆಂಪಲಿಗೆ ಹೋಗ್ತೇನೆ. ಹೋಗಿ ರಿಟರ್ನ್ ಬರುವಾಗ ದನದ ಗಾಡಿ ಹೋಗ್ತಾ ಇತ್ತಮ್ಮ. ನನ್ನೊಟ್ಟಿಗೆ ಇನ್ನೊಂದು ಪ್ರತೀಕ್ ಶೆಟ್ಟಿ ಅಂತ ಒಬ್ಬರಿದ್ದರು. ಆ ದನದ ಗಾಡಿ ಹೋಗುವಾಗ ನಾನು ಗಾಡಿ ಅಡ್ಡ ಹಾಕಿ ನಿಲ್ಲಿಸಿದೆ. ಇಬ್ಬರೇ ನಾವು ಗಾಡಿ ಅಡ್ಡ ಹಾಕಿ ನಿಲ್ಲಿಸಿ ಎನ್ಕ್ವೈರಿ ಮಾಡುವಾಗ ಒಬ್ಬ ಬ್ರಾಹ್ಮಣನ ಹೆಸರಲ್ಲಿದೆ ಗಾಡಿ. ಅದು
ಲಾರಿ. ಸ್ಟೇಷನ್ನಿಗೆ ಕರ್ಕೊಂಡು ಹೋದೆವು. ಅಲ್ಲಿ ಶಿವಾನಂದಣ್ಣ ಅಂತ ಇದ್ದಾರೆ, ಶಿವಾನಂದ್ ಬಡಿಗೇರ್ ಅಂತ ಜಾಗರಣ ವೇದಿಕೆ, ಮತ್ತು ರಮೇಶ್ ಬಂಡಿವಡ್ಡರ್ ಅಂತ ಈಗಲೂ ಇದ್ದಾರೆ. ಅವರೆಲ್ಲ ಇದ್ದಾರೆ, ತುಂಬ ಇದ್ದಾರೆ. ಸ್ಟೇಷನಿಗೆ ಹೋಗಿ ಎನ್ಕ್ವೈರಿ ಮಾಡುವಾಗ ಒಬ್ಬ ಬ್ರಾಹ್ಮಣನ ಹೆಸರಲ್ಲಿದೆ ಗಾಡಿ, ಅದು ಲಾರಿ, ದನ ಕೊಂಡೋಗುವ ಗಾಡಿ. ನಾನು ಜಾತಿ ಹೇಳೋದಲ್ಲ, ವ್ಯಕ್ತಿಯೇ ಹೆಸರು ನೆನಪಿಲ್ಲ, ಅದಕ್ಕೆ ಜಾತಿ ಹೇಳಬೇಕಾಯ್ತು. ಇಲ್ಲದಿದ್ದರೆ ನಾನು ಎಂತ ರಾಮಕೃಷ್ಣ ಏನೋ ಒಂದು ಹೆಸರಿದೆ, ಸಮಥಿಂಗ್ ಇಸ್ ರಾಂಗ್, ನನಗೆ ಗೊತ್ತಿಲ್ಲ ಅದು. ಪೊಲೀಸ್ನವರೇ ಹೇಳಿದರು, ನೀವು ಮಂಗಳೂರಿನವರಲ್ಲ, ಕಟ್ಟರ್ ಹಿಂದುತ್ವವಾದಿಗಳು ಮಾರೆ, ಇಲ್ಲಿ ಇದೇ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಪೊಲೀಸ್ನವ್ರು ನಂಗೆ ಹೇಳಿದ್ದು, ನಿಮಗೆ ಬೇಡ ಸರ್, ಸುಮ್ಮನೆ ಯಾಕೆ ಕೇಸ್ ಹೇಳ್ಕೊಳ್ತೀರಾ, ಬಿಟ್ಬಿಡಿ, ನೀವು ಸುಮ್ಮನೆ ನಿಮ್ಮಷ್ಟಕ್ಕೆ ನೀವು ಗುರುಗಳ ಹತ್ತಿರ ಹೋಗಿದ್ದೀರಿ, ಹೋಗಿ ಅಂತ ಹೇಳಿದರು. ನಾವು ನಮ್ಮಷ್ಟಕ್ಕೆ ಬಂದೆವು. ಈಗ ನನ್ನ ಪ್ರಶ್ನೆ, ಈಗ ಎಷ್ಟೋ ಜನ ಗೋರಕ್ಷಣೆ ಹೆಸರಲ್ಲಿ ಗಾಡಿಗಳನ್ನು ಅಡ್ಡ ಹಾಕೋದು, ಡ್ರೈವರ್ಸ್ಗಳಿಗೆ ಹೊಡೆಯೋದು, ಬಡಿಯೋದು, ಕೊಲೆಗಳೇ ನಡೆದೋಗ್ಬಿಟ್ಟಿದೆ. ನಿಮಗೆ ಅಧಿಕಾರ ಕೊಟ್ಟಿದ್ಯಾರು? ಕಾನೂನು ಕೊಟ್ಟಿದ್ಯಾ? ಅಥವಾ ಕಾನೂನು ರಕ್ಷಣೆ ಮಾಡೋಕೆ ಯಾರೂ ಇಲ್ಲ ಅಂತನಾ? ನಾವು ಹೋರಾಟ ಮಾಡುವಾಗ ನಮಗೆ ಕಾನೂನೇ ಗೊತ್ತಿರಲಿಲ್ಲಮ್ಮ. ಹೊಡೆದ್ರೆ ಕೇಸ್ ಆಗ್ತದೆ ಎನ್ನುವ ಜ್ಞಾನ ಇಲ್ಲದ ಮಕ್ಕಳು ನಾವು ಆ ಟೈಮಲ್ಲಿ, ಹುಡುಗರು, ಕಾರ್ಯಕರ್ತರು ನಾವು ಅಂಥವ್ರನ್ನೇ ಕ್ಯಾಚ್ ಮಾಡೋದು. ಈಗ ನೋಡಿ ಹೇಗೆ ಆಗಿದೆ ಅಂದರೆ, ಅಪ್ಪ ಕಾಂಗ್ರೆಸ್ಸಲ್ಲಿ, ಮಗ ಬಿ ಜೆ ಪಿಯಲ್ಲಿ, ಬಡವರ ಮಕ್ಕಳು ಬೀದಿಯಲ್ಲಿ ವಿದ್ ಹೆಣ. ಹೋರಾಟದಲ್ಲಿ ಮತ್ತೆ ಹೆಣವಾಗೋದು ಬಡವರ ಮಕ್ಕಳೇ. ಉದಾಹರಣೆ ನಾನು ಕೊಡ್ತಾ ಇದ್ದದ್ದು, ಅವರಿಗೆ ಪ್ರಶ್ನೆ ಮಾಡಲಿ. ಸಣ್ಣ ಸಣ್ಣ ಈಗಿನ ಕಾರ್ಯಕರ್ತರಿಗೆ ನೀವು ಬ್ಯಾಡ್ ಕಮೆಂಟ್ ಮಾಡುವವರಿಗೆ ನಾನು ಯಾರಿಗೂ ಬೈಯಲ್ಲ, ಅವ್ರಿಗೆ ಗೊತ್ತಿಲ್ಲ ಪಾಪ, ಅರ್ಥ ಮಾಡ್ಕೊಳ್ಳಿ, ಡೀಪಾಗಿ ತಿಳ್ಕೊಳ್ಳಿ ನೀವು, ಆಮೇಲೆ ಕಮೆಂಟ್ ಮಾಡಿ. ಮತ್ತು ಬೆಂಗಳೂರಿನವರೆಲ್ಲ ಸಾಧಾರಣ ಮಾಡ್ತಾ ಇದ್ದಾರೆ, ಅವರಿಗೆ ಸಹ ಗೊತ್ತಿಲ್ಲ ಮಂಗಳೂರಿದ್ದು ಕೆಲವು ಕಾರ್ಯಕರ್ತರು ನಾವು ಯಾರು. ನನ್ನ ಮೇಲೆ 23 ಕೇಸ್ ಇತ್ತು, 23 ಕೇಸ್ ಇದೆ ನನ್ನ ಮೇಲೆ, ಈಗೆಲ್ಲ ಹೋಗಿದೆ, ಇನ್ನೆರಡು ಕೇಸ್ ಇದೆ. ಅವರಿಗೆ ನಾವು ಸಂಘಟನೆಯಿಂದ ನ್ಯೂಟ್ರಲ್ ಆಗ್ತೇವೆ ಅಂತ ಗೊತ್ತಾದ ಮೇಲೆ ನಮ್ಮ ಮೇಲೆ ಬೇಡವಾದ ಕೇಸುಗಳನ್ನು ಹಾಕಿಸ್ತಾರೆ. ನನ್ನ ಮೇಲೆ NDPS ಕೇಸ್ ಹಾಕಿಸಿ, ಫೇಕ್ ಕೇಸಸ್ಗಳು, NDPS ಕೇಸ್ ಹಾಕಿಸಿದ್ದಾರೆ ನನ್ನ ಮೇಲೆ. ಸೇಫ್ಟಿಗೋಸ್ಕರ ನಾವೇನಾದರೂ ಒಂದು ಹತ್ಯಾರವನ್ನು ಗಾಡಿಯಲ್ಲಿ ಇಟ್ಕೊಂಡು ಹೋದರೆ ಕೆಲವು ಕಾನೂನಿದೆ ಅಮ್ಮ. ಕಂಟ್ರೋಲ್ ಮಾಡಬೇಕಾದ್ರೆ ಕಾನೂನು, ಈ ಹುಡುಗ ನಮ್ಮಂಥವ್ರನ್ನ, ಕ್ರೈಮ್ನವ್ರನ್ನ ಕಂಟ್ರೋಲ್ ಮಾಡಬೇಕಾದ್ರೆ ರಾಬ್ರಿ ಕೇಸ್ ಹಾಕಬೇಕಾಗ್ತದೆ. ಕೆಲವೆಲ್ಲ ಕೇಸ್ ಹಾಕಿ ಆಮೇಲೆ ಗೂಂಡಾ ಆ್ಯಕ್ಟಿಗೆ ಆ್ಯಡ್ ಆಗ್ಬೋದು. ಕೆಲವೆಲ್ಲ ಇದೆ, ಅದು ಪ್ರೊಸೀಜರ್, ಅಂದರೆ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಅದು ಮಾಡ್ತಾರೆ. ಅಂಥವೆಲ್ಲ ಕೇಸ್ ಹಾಕಿಸಿದ್ದು ಯಾರು ಗೊತ್ತಾ? ನಮ್ಮವರೇ. ಇವತ್ತು ವೇಷ ಹಾಕಿದಾರಲ್ಲ BJPಯಲ್ಲಿ, ಸನಾತನ ಧರ್ಮ, ಹಿಂದೂ ಧರ್ಮ ಅಂತ ಬೊಗಳೆ ಬಿಡ್ತಾ ಇದ್ದಾರಲ್ಲ, ಇವರೇ ಫೋನ್ ಮಾಡಿ ಕೇಸ್ ಹಾಕಿಸಿದ್ದಾರೆ. ನನಗೆ ಸರ್ಕಲ್ ಇನ್ಸ್ಪೆಕ್ಟರ್ ಪರಶಿವಮೂರ್ತಿ ಅಂತ ಒಬ್ಬರು ಬಜ್ಪೆಯಲ್ಲಿ ಬಾಯಿ ಬಿಟ್ಟು ಹೇಳಿದ್ದಾರೆ, ರವಿ ಈ ಕೇಸ್ ನಿನಗೆ ಅಲ್ಲ, ನನಗೆ ಮೇಲಿನಿಂದ ಪ್ರೆಷರ್ ಬರ್ತಾ ಇದೆ, ನಿನ್ನನ್ನು ಪ್ರೊಡ್ಯೂಸ್ ಮಾಡಲೇಬೇಕು. ಪ್ರೊಡ್ಯೂಸ್ ಮಾಡಿದರು. ತಾಯಿ ಆಶೀರ್ವಾದ, ಗುರುಗಳದೇ. ಸ್ಪಾಟಲ್ಲಿ ನ್ಯಾಯಾಧೀಶರು ನನಗೆ ಬೇಲ್ ಕೊಟ್ಟರು. ಸ್ಪಾಟಲ್ಲಿ ಅವರು ಸಹ ನೋಡಿ ನಗ್ತಾ ಇದ್ರು. ಮಾಡದ ಕೇಸನ್ನು ಮಾಡಿಸ್ತಾರೆ ಮೇಡಮ್, ನಾವು ಸ್ವಲ್ಪ ಅಪೋಸಿಟ್ ಮಾತಾಡಿದರೆ. ಈಗ ನಡೆಯಲ್ಲ, ಯಾಕಂದರೆ ಅಧಿಕಾರಿಗಳು ನಮ್ಮ ಸುಧೀರ್ ಕುಮಾರ್ ರೆಡ್ಡಿ ಸೂಪರ್ ಇದ್ದಾರೆ. ಅವರನ್ನು ಟ್ರಾನ್ಸ್ಫರ್ ಮಾಡಿಸ್ಲಿಕ್ಕೆ ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ ಗೊತ್ತಾ? ಈಗ ಅಲ್ಲಿ ಎಷ್ಟು ಜನ. ಹಾಗಾದರೆ ಸೌಹಾರ್ದತೆ ಬೇಡವಾ? ಶಾಂತಿ ಬೇಡವಾ? ಮಂಗಳೂರಲ್ಲಿ ಬೇಡವಾ? ಕರ್ನಾಟಕದಲ್ಲಿ ಶಾಂತಿ ಬೇಡವಾ? ನಾನು ಅದಕ್ಕೆ ಮೊನ್ನೆ ಪ್ರಶ್ನೆ ಮಾಡಿದ್ದು. ಅವರನ್ನು ಟ್ರಾನ್ಸ್ಫೋರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರೇ ಧರ್ಮದ್ರೋಹಿಗಳು. ಅವರೇ ಗಲಾಟೆ ಮಾಡಿಸ್ಲಿಕ್ಕೆ ಹುನ್ನಾರವನ್ನು ನಡೆಸುವವರೇ ಟ್ರಾನ್ಸ್ಫೋರ್ ಮಾಡಿಸಲಿಕ್ಕೆ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ಅದನ್ನು ಇಡೀ ಸಮಾಜ ಪ್ರಶ್ನೆ ಮಾಡಬೇಕು. ಯಾಕಂದರೆ ಸೌಹಾರ್ದತೆ ಬೇಕು, ಶಾಂತಿ ಬೇಕು. ಬೆಂಗಳೂರಲ್ಲಿ ಎಂತೆಂಥ ಕಾರ್ಖಾನೆಗಳಿದೆ, ಎಂತೆಂಥ ಕಂಪನಿಗಳಿದೆ. ಮಂಗಳೂರಲ್ಲಿ ಇದೆಯಾ? ಎಷ್ಟು ಕಾರ್ಯಕರ್ತರಿಗೆ ಕೆಲಸ ಕೊಡಿಸಿದ್ದಾರೆ ತೋರಿಸಿ. ನನ್ನನ್ನು ಸೇರಿಸಿದಂತೆ ಎಷ್ಟು ಜನ ಇದ್ದಾರೆ? ನಾನು ಹೆಸರು ಹೇಳ್ತೇನೆ, ತುಂಬ ಜನ ಇದ್ದಾರೆ, ಸಾವಿರಾರು ಕಾರ್ಯಕರ್ತರು. ನನ್ನ ನಂಬರ್ ಬಾಯಲ್ಲಿ ಹೇಳೋದಲ್ಲ, ನಿಲ್ಲಿಸ್ತೇನೆ ಬೇಕಿದ್ರೆ ನಿಮಗೆ. ಮಂಗಳೂರಿನಿಂದ ಕಾರವಾರದವರೆಗೆ ಜಾಗರಣ ವೇದಿಕೆ ಘಟಕ ಮಾಡಿದವನು ನಾನು. ಕಾರಂಚಿ ಕೇಳಿ, ನಮ್ಮನ್ನು ಒಂದೊಂದು ಬೈಠಕ್ಕಲ್ಲಿ ಕಾರಂಚಿ ಹೆಸರು ಹೇಳ್ತಾ ಇದ್ರು, ಮಾಡಿದರೆ ಅಂತ ಟಿಕ್ಕಿ ರವಿ ಅಂತ ಕಾರ್ಯಕರ್ತ ಹುಟ್ಟಬೇಕು ಅಂತ. ಹಾಗೆ ಬೆಳೆದವರು. ಕಿಶೋರಣ್ಣ ಅಂತ ಲಾಯರ್ ಇದ್ದರು. ಅದಕ್ಕೂ ಮುಂಚೆ ನಮ್ಮ ಕೇಸನ್ನು ಫ್ರೀ ನೋಡಿದ PP ಹೆಗ್ಡೆ ಸರ್ ಇದ್ದರು. PP ಹೆಗ್ಡೆ ಈಗ ಬೆಂಗಳೂರಲ್ಲಿ ಹಿರಿಯ ನಾಗರಿಕ ಬಾರ್ ಕೌನ್ಸಿಲ್ ಮೊನ್ನೆ ಇದಾದರು ನೋಡಿ. ಅವರೆಲ್ಲ ಆ ಟೈಮಲ್ಲಿ ಒಂದು 5-10 ಕೇಸನ್ನು ನಮ್ಮನ್ನು ಫ್ರೀ ಮಾಡಿಸಿದ್ದಾರೆ. ರಾಜೇಶ್ ಅಮಟಾಡಿ ಅಂತ ಇದ್ದಾರೆ. ತುಂಬ ಜನ ನನಗೆ ಫೋನ್ ಮಾಡಿ, ಲಾಯರ್ಗಳೇ, ಹಿಂದೂ ಸಂಘಟನೆಯಲ್ಲಿರುವ ಕೆಲವು ಲಾಯರ್ಗಳೇ ಹೇಳಿದರು, ಮಾತಾಡಿದ್ದು ಒಳ್ಳೆಯದಾಗಿದೆ, ನಮಗೆ ಬಾಯಿ ಬಿಟ್ಟು ಹೇಳಲಿಕ್ಕಾಗಲ್ಲ, ಆದರೆ ಜಾಗ್ರತೆ ಮಾಡು, ನೀನು ಜಾಗ್ರತೆ ಮಾಡು ರವಿ.
ಸರಿ ಇಲ್ಲ ವ್ಯವಸ್ಥೆ, ಎದುರು ಮಾತಾಡಿದರೆ ಏನಾದರೂ ಮಾಡಿ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತಾರೆ, ಜಾಗ್ರತೆ ಮಾಡು. ನಾನು ಅದಕ್ಕೆ ಹೇಳಿದೆ, ಹುಟ್ಟಿದ್ದೆ ಸಾಯಲಿಕ್ಕೆ ಇಲ್ಲಿ ಯಾರು ಅಗ್ರಿಮೆಂಟ್ ಮಾಡಿ ಬರಲಿಲ್ಲ, ಮತ್ತು ಕರೆಯೋದು ಇವರು ಯಾರೂ ಇಲ್ಲ ಇಲ್ಲಿ. ಆ ತೀರ್ಮಾನವನ್ನು ಮಾಡಿ ನಾನು ಇಳಿದದ್ದು. ಯಾಕಂದರೆ ನಮ್ದು ಆಯ್ತಮ್ಮ, ನನಗೆ 42, ಇವತ್ತು ನನ್ನದು ಹುಟ್ಟುಹಬ್ಬ, 43 ವರ್ಷ ಆಯಿತು. ನನಗೆ ಏನಿಲ್ಲ ನಮಗಿನ್ನು. ಇನ್ನು ಬರುವ ಕಾರ್ಯಕರ್ತರು ತಂದೆ ತಾಯಿಯನ್ನು ಬೀದಿಗೆ ಹಾಕಬೇಡಿ. ನಿಮ್ಮ ತಾಯಿ ಇದ್ದಾರಾ? ಹಾಂ, ತಾಯಿ ಇದ್ದಾರೆ, ತಂದೆ ಇಲ್ಲ. ಅಕ್ಕ ಇದ್ದಾರೆ. ಹೆಂಡತಿ ಮಕ್ಕಳು? ಆಗಲಿಲ್ಲ, ಮದುವೆ ಆಗಲಿಲ್ಲ ನನ್ನದು. ಯಾಕೆ ಸರ್ ಮದುವೆ ಆಗಲಿಲ್ಲ? ಆಗಬೇಕು, ನಾನೆಲ್ಲ ಕೇಸ್ ಮುಗಿಸಿ ಮದುವೆ ಆಗುವಂಥ ಒಂದು ಪ್ಲ್ಯಾನಲ್ಲಿ ಡಿಲೇ ಆಯಿತು. ಮತ್ತು ನಮ್ಮ ರೌಡಿ ಲಿಸ್ಟ್ ಎಲ್ಲ ಇದೆಯಲ್ಲ, ಹಾಗೆ ಸ್ವಲ್ಪ ಹಿಂದೆ ಮುಂದೆ ಯಾವ ನೋಡ್ತಾರೆ. ತಂದೆ ತಾಯಿಗೆ ರೌಡಿಗೆ ನನ್ನ ಮಗಳನ್ನ ಕೊಡಬೇಕು ಅಂತ ಅನ್ಸುತ್ತೆ ಅಲ್ವಾ? ಹೌದು, ಅದರಿಂದ ಸ್ವಲ್ಪ ನಾವು ಹೀಗೆ ಆಗಿದೆ. ಮತ್ತೊಂದು ಸರಿಗ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆಯುತ್ತೆ. ಎಷ್ಟು ಜನ ಹಿಂದೂ ಸಂಘಟನೆಗಳು, ಎಷ್ಟು ಜನ ಮುಖಂಡರು ಅವ್ರ ಪರವಾಗಿ ಧ್ವನಿ ಎತ್ತಿದ್ರು ಆ ಟೈಮ್ನಲ್ಲಿ? ಸೌಜನ್ಯ ಹೋರಾಟಕ್ಕೆ ಎಂಟ್ರಿ ಆದದ್ದೊಂದು ಸ್ಟೋರಿ ಹೇಳ್ತೇನೆ ನಿಮಗೆ. ಅಲ್ಲಿಂದವೇ ಸಂಘಟನೆ ಸಾಯ್ತಾ ಇರೋದು, ಅಲ್ಲಿಂದವೇ ಹೇಳ್ತೇನೆ ನಾನು. ಸೌಜನ್ಯ ಹೋರಾಟ ಸ್ಟಾರ್ಟ್ ಆದದ್ದು 2012 ಓವರ್ ಆಗಿ ಸ್ಟಾರ್ಟ್ ಆದದ್ದು 3 ವರ್ಷದ ಹಿಂದೆ. ಓವರ್ ಆಯ್ತದು. ಹಾಗೆ ಮಹೇಶ್ ಅಣ್ಣ ನಮಗೆ 2006 ಪರಿಚಯ, ಸಂಘಟನೆಯಲ್ಲಿ ಪರಿಚಯ ನಮಗೆ. 2004-05 ನನಗೆ ಸಂಘಟನೆಯಲ್ಲಿ ಸತ್ಯಣ್ಣ, ಮಹೇಶ್ ಅಣ್ಣ ಇವರೆಲ್ಲ ಪರಿಚಯ. ಅವ್ರದ್ದೊಂದು ಮದುವೆ ವರ್ಷ, ಮೊನ್ನೆ ಮದುವೆ ವರ್ಷ ಆಯ್ತಲ್ಲ, ಹಾಗೆ 4 ವರ್ಷದ ಹಿಂದೆ ಮದುವೆ ವರ್ಷ. ನನಗೆ ಯಾರೋ ಒಬ್ಬರು ಫೋನ್ ಮಾಡಿದ್ರು, ನಾನು ಕೇಳ್ತಾ ಇದ್ರು ಮಹೇಶ್ ಅಣ್ಣ ಅಂತ. ಮಹೇಶ್ ಅಣ್ಣನಿಗೆ ಫೋನ್ ಮಾಡಿ ಸೀದಾ ಮನೆಗೆ ಹೋದೆ ನಾನು. ಮನೆಗೆ ಹೋಗುವಾಗ ಹೋರಾಟದ ಕೆಲವೆಲ್ಲ ವಿಷಯ ಸ್ಟಾರ್ಟ್ ಆಯಿತು. ಅಲ್ಲಿಂದ ಬಂದ ತಕ್ಷಣವೇ ಸಂಘಟನೆಯ ಮುಖಂಡರ ಹತ್ತಿರ ನಾನು ಮಾತಾಡಿದೆ, ಎಲ್ಲರ ಹತ್ತಿರವೂ ಮಾತಾಡಿದೆ ನಾನು. ಈ ಹೋರಾಟವನ್ನು ನಾವು ಕೈಗೆತ್ತಿಕೊಳ್ಳುವ. ಮಂಗಳೂರಿಗೆ ಎಂಟ್ರಾಗಲಿಲ್ಲ, ಅಲ್ಲಿ ಬೆಳ್ತಂಗಡಿ, ಉಜಿರೆ ಅಲ್ಲೇ ಸೀಮಿತವಾಗಿತ್ತು ಸೌಜನ್ಯ ಹೋರಾಟ. ಮಂಗಳೂರಿಗೆ ನಾವು ಏನಾದರೂ ಮಾಡಬೇಕು, ತಂದು ಇದನ್ನೊಂದು ನಾವು ಹೋರಾಟವನ್ನು ಎಬ್ಬಿಸಬೇಕು. ಆ ತಾಯಿಗೆ, ಆ ಮಗುವಿಗೆ ಆದ ಅನ್ಯಾಯಕ್ಕೆ ನಾವು ನ್ಯಾಯ ಕೊಡಿಸಲೇಬೇಕು. ಅವಳು ಹಿಂದೂ, ವ್ರತದಲ್ಲಿ ತೀರಿದ ಮಗು ಅವಳು, ಉಪವಾಸ ಇದ್ದ ಮಗು ಅಮ್ಮ ಅವಳು. ಎಲ್ಲರ ಹತ್ತಿರ ಮಾತಾಡಿದೆ ನಾನು. ಇಲ್ಲ, ನಮಗೆ ಮೇಲಿನಿಂದ ಈ ಹೋರಾಟಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಯಾರು? ಮೇಲಿನ ಮುಖಂಡರುಗಳು, ಸಂಘಟನೆಯ ದೊಡ್ಡ ದೊಡ್ಡ ಮುಖಂಡರುಗಳು. ಅದಕ್ಕೆ ಹೋಗಬೇಡಿ ನೀವು. ಯಾಕೆ ಹೋಗಬಾರ್ದು? ಇಲ್ಲ, ನಾನು ಅವರು ಹೇಳಿದಾಗೆ ನಾವು ಕೇಳಬೇಕು. ಆಯಿತು. ತುಂಬ ಜನ ಮುಖಂಡರುಗಳು, ತುಂಬ ಅಂದರೆ ಸಾಧಾರಣ ಒಂದು 20 ಜನಕ್ಕೆ ಅಪ್ರೋಚ್ ಆಗಿದ್ದೇನೆ ನಾನು, ಹಿಂದೂ ಮುಖಂಡರುಗಳಿಗೆ. ಒಂದು 20 ಜನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಯಾರು ಬರಲಿಲ್ಲ. ಸತ್ಯಣ್ಣನ ಹತ್ತಿರ ಮಾತಾಡಿದೆ. ಸತ್ಯಣ್ಣ ಹೇಳಿದರು, ನೀವು ಮುಂದೆ ಹೋಗಿ, ನಾವಿದ್ದೇವೆ ಅಂತ. ಹಾಗೆ ಪ್ರಸನ್ನಕ್ಕ ಮಾತಾಡಿದೆ. ಪ್ರಸನ್ನಕ್ಕ ರೆಡಿ ಆದರು. ನಮಗೆ ಆ ಸ್ಟೇಜಿಗೆ ಮಹಿಳೆ ಬೇಕಿತ್ತು, ವೆರಿ ಇಂಪಾರ್ಟೆಂಟ್ ಮಹಿಳೆ ಬೇಕಿತ್ತು. ಅಮ್ಮ ಮಾತ್ರ ಇದ್ದರು, ನಮ್ಮ ಕುಸುಮಕ್ಕ ಮಾತ್ರ ಇದ್ದರು. ಅಕ್ಕನ ಹತ್ತಿರ ಮಾತಾಡಿದೆ ನಾನು. ಅಕ್ಕ, ನಾನು ನಿಮ್ಮೊಟ್ಟಿಗೆ ನಿಲ್ತೇನೆ, ನೀವು ಬನ್ನಿ. ಮಾತಾಡಿ ಅಕ್ಕ ಅದಕ್ಕೂ ಮುಂಚೆನೇ ಹೋಗಿ ಮೀಟೆಲ್ಲ ಆಗಿದ್ದಾರೆ. ನನ್ನಿಂದ ಅಕ್ಕ ಬಂದದ್ದು ಅಂತಲ್ಲ, ಆ ಹೋರಾಟಕ್ಕೆ ಸ್ಟೇಜ್ಗೆ ಎಂಟ್ರಿ ಮಾಡುವಾಗ ಅಕ್ಕನ ಹತ್ತಿರ ಅಪ್ರೋಚ್ ಆದದ್ದು ನಾನೇ. ಹೋಗಿ 2-3 ದಿನದಿಂದ, ಅಲ್ಲವಾ ಲಾಸ್ಟಿಗೆ ಹೀಗೀಗೆ ಆಗ್ತದೆ ರವಿ, ಯಾರು ಇರೋದಿಲ್ಲ, ಏನಾಗೋದಿಲ್ಲ ಅಕ್ಕ, ನಾವಿದ್ದೇವೆ ನಿಮ್ಮೊಟ್ಟಿಗೆ, ಇಡೀ ಹಿಂದೂ ಸಮಾಜ ಇದೆ ಅಂತ ಹೇಳಿ ಹೊರಡುವಾಗ ಹೋರಾಟ ಎಲ್ಲಿಗೆ ಬಂತು, ಎಲ್ಲಿಗೆ ಬಂದು ನಿಂತಿದೆ ನಿಮ್ಗೆ ಗೊತ್ತಿದ್ದ ವಿಷಯ. ಈಗ ಕಾನೂನಾತ್ಮಕವಾಗಿ ಹೋಗ್ತಾ ಇದೆ, ಅದನ್ನು ನಾವು ಮಾತಾಡಲಿಕ್ಕೆ ಆಗಲ್ಲ. ಈಗ ಸುಪ್ರೀಂ ಕೋರ್ಟಲ್ಲಿ ಇದೆ, 21ಕ್ಕೆ ಡೇಟ್ ಇದೆ. ಅದು ಪುನಃ ನೆಕ್ಸ್ಟ್ ಇನ್ಕ್ವೈರಿ ಆಗಬೇಕೋ ಬೇಡ ಅಂತ ನ್ಯಾಯಾಧೀಶರು ತೀರ್ಮಾನ ಕೊಡಬೇಕು. ಸುಪ್ರೀಂ ಕೋರ್ಟ್ ಇತ್ತು. ರಾಮ ಎಲ್ಲಿ ಹುಟ್ಟಿದಾನೋ ಇಲ್ವೋ ಅಂತ ಹೇಳುವವರಿಗೆ ರಾಷ್ಟ್ರೀಯ ಅಧ್ಯಕ್ಷ ವಿಶ್ವ ಹಿಂದೂ ಪರಿಷತ್ತಲ್ಲಿ. ರಾಮ ಹೌದೋ ಅಲ್ವೋ, ಅಲ್ಲಿ ಹುಟ್ಟಿದಾನೋ ಇಲ್ಲವೋ ಅಂತ ಹೇಳಿದ್ದು ಸ್ಟೇಟ್ಮೆಂಟ್ ಕೊಟ್ಟವರಿಗೆ ವಿಶ್ವ ಹಿಂದೂ ಪರಿಷತ್ತಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಪೋಸ್ಟ್ ಇತ್ತು. ಈಗ ತೆಗೆದ್ರು ಅದು, ಈಗ ಇಲ್ಲ ಅವರು. ಆವಾಗ ಪ್ರಶ್ನೆ ಮಾಡದವರು, ನಾನೀಗ ಪ್ರಶ್ನೆ ಮಾಡುವಾಗ ಈ ಸಣ್ಣ ಸಣ್ಣ ಹುಡುಗರ ಹತ್ತಿರ ಕಮೆಂಟ್ ಮಾಡಿಸ್ತಾ ಇದ್ದಾರಲ್ಲ, ಅದು ನಾನು ಹೇಳೋದೀಗ. ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡಿದ್ದು. ಈಗ ಇದು ತಪ್ಪಲ್ವಾ? ಕಾಂಗ್ರೆಸ್ನಿಂದ ಬಂದವರನ್ನು ಎಲ್ಲರನ್ನೂ ಇವರು ಪೋಸ್ಟ್ ಕೊಡ್ತಾ ಇದ್ದಾರೆ. BJPಯಲ್ಲಿ ಇಲ್ವಾ? ಸಂಘ ಪರಿವಾರದಲ್ಲಿ ದುಡಿದವರು ಇಲ್ವಮ್ಮ? ಅವರನ್ನು ಯಾಕೆ ತುಳಿತಾ ಇದ್ದಾರೆ ಹಿಂದುಳಿದ ಕಾರ್ಯಕರ್ತರು ಅಂತ? ನೀವು ಹೊಡೆದಾಟ ಬಡದಾಟ ಮಾಡೋಕ್ಬೇಕಲ್ವಾ? ಅದಕ್ಕೆ ಹೇಳ್ತೇನೆ. ಅದೇ 2012ರಲ್ಲಿ ನಾನೊಂದು ಮೊಕದ್ದಮೆಯಲ್ಲಿ ಟೋಟಲ್ ನ್ಯೂಟ್ರಲ್ ಆಗಿ ಹೊರಗೆ ಬಂದು ಒಂದು ಬಿಸ್ನೆಸ್ಸಿಗೆ ನಾನು ಹೋಗಿ ಒಂದು 2 ಮುಖಂಡರ ಹತ್ತಿರ ಮಾತಾಡುವಾಗ ನನಗೆ ಇಂತಿಂಥ ಏಜೆನ್ಸಿ ಒಂದು ವ್ಯವಸ್ಥೆ ಮಾಡಿಕೊಡಿ, ಸೆಕ್ಯೂರಿಟಿ ಏಜೆನ್ಸಿಗೆ ನಾನು ಮಾಡ್ತಾ ಇದ್ದೆ. ಕೇಳಿದೆ ನಾನು, ಇಂತಿಂಥ ಕಂಪನಿಯಲ್ಲಿ ನನಗೆ ಒಂದು ಆರ್ಡರ್ ತೆಗೆದುಕೊಡಿ, ಸೆಕ್ಯೂರಿಟಿ ಹೌಸ್ ಕೀಪಿಂಗ್ ಇಲ್ಲಿದ್ದಲ್ಲ. ನನಗೆ ಒಬ್ಬ ಮುಖಂಡ ಹೇಳಿದರು, ನೀವೆಲ್ಲ ದುಡಿದು ಸೆಟಲ್ ಆದರೆ ದುಡಿಯುವವರು ಯಾರು ಹಿಂದುತ್ವಕ್ಕೆ ಅಂತ. ಅವತ್ತೇ ನಾನು ನ್ಯೂಟ್ರಲ್ ಆದದ್ದು.
ನೀವೆಲ್ಲ ದುಡಿದು ಸೆಟಲ್ ಆದರೆ ಇಲ್ಲಿ ಹಿಂದುತ್ವಕ್ಕೆ ದುಡಿಯುವವರು ಯಾರು? ನಮ್ದು ಅದೇ ಕೆಲಸವಾ? ನಿಮಗೆ ಜೀವನ ಇಲ್ಲ ಇಲ್ವಾ? ನಮಗೆ ನಿಮಗ್ ಮದ್ವೆ ತಂದೆ ತಾಯಿ ಮಕ್ಳು ಇಲ್ವಾ? ಯಾರೂ ಬೇಡ. ನಮಗೆ ಬಾಳಿ ಬದುಕುವ ಜೀವನ ಇಲ್ವಾ? ಅವತ್ತು ನಾನು ಹೇಳ್ತಾ ಬಂದೆ. ಇದು ಯಾವ ವರ್ಷ? 2013-14. ಓಕೆ. ಏನು 100 ವರ್ಷದ್ದಲ್ಲ, ಮೊನ್ನೆದು ಇದೆಲ್ಲ ಸ್ಟೋರಿ. ನಮ್ಮ ಮುಖಂಡರುಗಳೇ, ಹೊರಗಿನವರಲ್ಲ, ನಮ್ಮ ಮುಖಂಡರುಗಳೇ. ಅಲ್ಲ, ನೀವೆಲ್ಲ ಹೀಗೆ ಸೆಟಲ್ ಆದರೆ ಇಲ್ಲಿ ಹಿಂದುತ್ವಕ್ಕೆ ದುಡಿಯುವವರು ಯಾರು ಅಂತ. ಹಾಗಾದರೆ ಇವರ ಅಜೆಂಡಾ ಏನಮ್ಮ? ಏನು ಇವರದ್ದು ಅಜೆಂಡಾ? ತುಳಿಯುವವರನ್ನು ತುಳಿತಾನೆ ಇರಬೇಕಾ? ನಾನೇನು ಹಿಂದುಳಿದ ವರ್ಗದವನಲ್ಲ, ನಾನು ಸಹ ಹಿರೇಮಠ. ನಂದು ಗುರುತತ್ವ, ನಾನು ಹಿರೇಮಠ. ನಂದು ಮೂಲ ಬಾಳೆಹೊನ್ನೂರು, ನನ್ನ ಗುರು. ನಾನು ಸಹ ಮೇಲ್ಜಾತಿಯವನೇ, ಜಾತಿ ಇಲ್ಲ ನನಗೆ. ನನ್ನ ದೇವರ ಕೋಣೆಯಲ್ಲಿ ಮಾತ್ರ ನನ್ನ ಜಾತಿ. ನಾವು ಹಿಂದುಳಿದ ವರ್ಗದೊಟ್ಟಿಗೆ ಇರಲಿಕ್ಕೆ ಬಂದವನು ನಾನು, ಮೇಲ್ಜಾತಿ ಒಟ್ಟಿಗೆ ಇರುವವನಲ್ಲ ನಾನು. ಹಾಗೆ ಆಗಿ ಮೊನ್ನೆ ಪ್ರಶ್ನೆ ಮಾಡುವಾಗ ಇಷ್ಟೆಲ್ಲ ಮಾಡಿ ಲಾಸ್ಟಿಗೆ ನನಗೇನೆ ಮಾತಾಡ್ತಾ ಇದ್ದಾರೆ ಈಗ. ಏನಂತ? ಇವನು ಧರ್ಮದ್ರು, ಯಾರು ಕರೆದ್ರು? ಕರೆಯಲ್ಲಪ್ಪ. ನಮ್ಮನ್ನು ಕೇಸ್ ಮಾಡಿಸಿ ಒಳಗೆ ಹಾಕಿಸಿ ನೀವು ನಮ್ಮ ಹೆಸರಲ್ಲಿ ಡೊನೇಷನ್ ಮಾಡಿ ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕಿ ಸಲುವಿ ನೀವು ಹಣ ಮಾಡಿ ಮನೆ ಲೀಸಿಗೆ ಕೊಟ್ಟಿದ್ದಾರೆ, ಎಲ್ಲೆಲ್ಲೂ ಪರ್ಚೇಸ್ ಮಾಡಿ ತೋರಿಸ್ತೇನೆ ನಾನು. ಪ್ರಶ್ನೆ ಮಾಡಲಿ ಇವರು. ನನ್ನ ಪರಿಚಯ ಇಲ್ಲ, ನಾನು ಕಾರ್ಯಕರ್ತನೇ ಅಲ್ಲ ಅಂತ ಒಬ್ಬ ಯಾರಾದರೂ ಹೇಳಿ ಅಮ್ಮ, ಒಬ್ಬ ಹೇಳಿ. ಯಾವುದಾದ್ರೂ ಭಾಜಪ ಮುಖಂಡನೇ ಆಗಿರಲಿ, ಹಿಂದುತ್ವದ ಮುಖಂಡನೇ ಆಗಿರಲಿ, ಕೇಳಲಿ, ನನ್ನನ್ನು ಪ್ರಶ್ನೆ ಮಾಡಲಿ ಯಾರಾದರೂ. ಅದಕ್ಕೆ ನಾನು ರೆಡಿ ಇದ್ದೇನೆ. ಯಾರ್ಯಾರು ಏನೇನು ಮಾಡಿದ್ದಾರೆ ಎನ್ನುವ ಪ್ರತಿಯೊಂದನ್ನು ಹಿಸ್ಟ್ರಿಯನ್ನೇ ತೆಗೆದಿಡ್ತೇನೆ ಇವರನ್ನು. ಸರ್, ಈಗ ಒಂದು ಟರ್ನಿಂಗ್ ಪಾಯಿಂಟ್ ಬೇಕು. ಹಿಂದುತ್ವ ಹೋರಾಟಗಾರರು ನಾನು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀನಿ. ಆ್ಯಕ್ಚುಲಿ ನಾನು ಅದನ್ನೆಲ್ಲ ನಂಬುವುದಿಲ್ಲ. ಯಾಕಂತಂದರೆ ಹಿಂದೂ ಧರ್ಮ, ಸನಾತನ ಧರ್ಮ ಅದು ಎಷ್ಟೋ ದಶಕ ವರ್ಷಗಳ ಕಾಲದಿಂದ ಇದೆ. ಈಗ ನೀವು ಬಂದ್ಕೊಂಡು ರಕ್ಷಣೆ ಮಾಡ್ಲಿಕ್ಕೆ ನೀವು ಯಾರು ಅಂತಾನೆ ನಾನು ಕೇಳ್ತೀನಿ. ಯಾಕಂದರೆ ಧರ್ಮವನ್ನು ಯಾರೂ ರಕ್ಷಣೆ ಮಾಡಬೇಕಾಗೇ ಇಲ್ಲ. ಈವನ್ನು ರಾಮನ ಹೆಸರಲ್ಲಿ ಏನೆಲ್ಲ ನಡೀತಾ ಇದೆ ಅಲ್ವಾ, ಅದನ್ನು ಸಹ ನಾನು ಒಪ್ಪೋದಿಲ್ಲ. ಅದನ್ನು ನೀವು ಒಪ್ತೀರಾ? ತುಂಬ ಬೇಸರದದ್ದು ಅದೊಂದೇ ನಮಗೆ. ರಾಮನ ವಿಷಯದಲ್ಲಿ ಹೋರಾಟ ಮಾಡಿದವರೇ ನಾವು. ಹಿಂದೂ ಅಯೋಧ್ಯೆ ವಿಷಯದಲ್ಲಿ 92 ಅಲ್ಲ, ಆಮೇಲೆ ಆದ ಜಡ್ಜ್ಮೆಂಟ್ ಟೈಮಲ್ಲೆಲ್ಲ, ಈ ಜಡ್ಜ್ಮೆಂಟ್ ಟೈಮಲ್ಲಿ ಕರ್ಫ್ಯೂ ಟೈಪು ಎಲ್ಲ ಬ್ಲಾಕ್ ಮಾಡಿದರು ಜಡ್ಜ್ಮೆಂಟ್ ಟೈಮಲ್ಲೆಲ್ಲ. ಆ ಟೈಮಲ್ಲೆಲ್ಲ ನಾವು ರೆಡಿಯಾಗಿ ಕೂತ್ಕೊಂಡವರು. ಯಾವುದಾದ್ರೂ ಧರ್ಮದವರು ಮಾತಾಡಿದರೆ ಇದರ ಬಗ್ಗೆ ಡಬಲ್ ಉತ್ತರ ಕೊಡಬೇಕು ಅಂತ ನಾವು ಪ್ರಿಪೇರ್ ಆಗಿ ಕೂತ್ಕೊಂಡವರು. ಇವತ್ತು ರಾಮನ ಹುಂಡಿಯನ್ನೇ ಬಿಡಲಿಲ್ಲ ಇವರು. ರಾಮನಿಗಾದ ಅವಮಾನ ಅಲ್ಲಮ್ಮ ಇದು, ನಮ್ಮ ಭಾವನೆಗೆ ಧಕ್ಕೆ ಆಗಿದೆ ಇದು. ಯಾರಾದರೂ ಮಾತಾಡ್ತಾ ಇದ್ದಾರಾ? ಮಾತಾಡೋರನ್ನ ದೇಶದ್ರೋಹಿಗಳು ಅಂತ 100% ಕಟ್ತಾ ಇದ್ದಾರೆ. ನೀವು ಕಾಣಿಕೆ ಕೊಟ್ಟಿಲ್ಲ ಅಂತಂದ್ಮೇಲೆ ನೀವ್ ಯಾಕೆ ಮಾತಾಡ್ತೀರಾ? ನಾನು ಕೊಟ್ಟಿದ್ದೇನೆ ಕಾಣಿಕೆ. ಇಟ್ಟಿಗೆ ಕೊಡುವ ಟೈಮಲ್ಲಿ ಕಾಣಿಕೆ ಕೊಟ್ಟಿದ್ದೇನೆ, ಅಕ್ಷತೆಯ ಟೈಮಲ್ಲಿ ಕಾಣಿಕೆ ಕೊಟ್ಟಿದ್ದೇನೆ. ಕೊಟ್ಟದ್ದು ಹೇಳ್ಬಾರ್ದಂತೆ, ನಮಗೆ ಅದು ಫಲ ಇಲ್ಲ ಅಂತೆ. ರಾಮನಿಗೆ ಕೊಟ್ಟರೆ ಓಕೆ, ರಾಮನ ಹೆಸರಲ್ಲಿ ಬಂದ ಭಿಕ್ಷುಕಗಾರರಿಗೆ ಕೊಟ್ಟಾಗೆ ಆಗಿದೆ ನಾವೀಗ, ಕಳ್ಳರಿಗೆ ಕೊಟ್ಟಾಗೆ ಆಗಿದೆ ಅಮ್ಮ. ಈಗ 100-200 ಕೋಟಿ ಹಣ ಹೋಗಿದೆ ಅಂತ ಅಧಿಕೃತವಾಗಿ ತೋರಿಸ್ತಾ ಇದ್ದಾರಲ್ಲ. SIT ಅಲ್ಲಿಯಾಗಿ ರಾಮನದ್ದು ಹೇಗೆ SIT ರಚನೆ ಮಾಡಿ ಎನ್ಕ್ವೈರಿ ಮಾಡ್ತಾ ಇದ್ದಾರಲ್ಲ. ಸೌಜನ್ಯ ಹೋರಾಟದಲ್ಲಿ ಏನಾಗ್ತಾ ಇದೆ? ಅದೇ SIT ಅಲ್ವಾ, ಅದೇ ಅಧಿಕಾರಿಗಳಲ್ವಾ, ಅದೇ ಡ್ರೆಸ್ ಅಲ್ವಾ? ಇವರನ್ನು ಯಾಕೆ ಕಟ್ಟಿ ಹಾಕ್ತಾ ಇದ್ದಾರೆ? ಯಾಕೆ ಇನ್ನೂ ಆಗ್ತಾ ಇಲ್ಲ? ಇದನ್ನು ಯಾರು ಪ್ರಶ್ನೆ ಮಾಡಬೇಕಮ್ಮ? ಯಾರು ಪ್ರಶ್ನೆ ಮಾಡಬೇಕು? ಅಧಿಕೃತವಾಗಿ SIT ಅವರೇ 1510 ಅಸಹಜ ಸಾವುಗಳ ಕೇಸನ್ನು ತೋರಿಸಿದ್ದಾರೆ ಈಗ, ಹೌದಾ? ಅದಕ್ಕೆ ಉತ್ತರ ಕೊಡಬೇಕಲ್ವಾ? ಎನ್ಕ್ವೈರಿ ಆಗಬೇಕಲ್ವಾ? ಸತ್ತವರು ಹೇಗೆ ಸತ್ತರು, ಯಾರು ಸತ್ತರು? ಒಬ್ಬ ಮುಸಲ್ಮಾನ ಸಾಯಲಿಲ್ಲ ಅಲ್ಲಿ, ಒಬ್ಬ ಕ್ರಿಶ್ಚಿಯನ್ ಸಾಯಲಿಲ್ಲ ಅಲ್ಲಿ. ಸತ್ತದ್ದು ಎಲ್ಲ ಹಿಂದೂಗಳೇ. ಕೈ ಮುಗಿಲಿಕ್ಕೆ ಬಂದವರು ಸತ್ತದ್ದಮ್ಮ ಅಲ್ಲಿ. ಹೇಗೆ ಸತ್ತಿದೆ ಅಂತ ತುಂಬ ಹೋರಾಟಗಾರರು ಬಿಡಿಸಿ ಹೇಳಿದ್ದಾರೆ. ಇನ್ನು ಅದನ್ನು ನಾನು ಪುನಃ ಹೇಳುದು ಬೇಡ. ಯಾಕೆ ಅಲ್ಲಿ ಸತ್ತವರೆಲ್ಲ ಹಿಂದೂಗಳಲ್ವಾ? ಯಾಕೆ ಹಿಂದೂ ಸಂಘಟನೆಗಳು ಯಾಕೆ ಅವ್ರ ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ? ನಾವು ಈ ಹೋರಾಟಕ್ಕೆ ಹೋದ ಮೇಲೆ ನಮ್ಮನ್ನೇ ದ್ವೇಷದಿಂದ ನೋಡಿದ್ರು. ಆದರೆ ಸಂಘಟನೆ ಇವತ್ತು ಅಧೋಗತಿಯಲ್ಲಿದೆ. ಯಾಕಂದರೆ ಎಲ್ಲ ಕಾರ್ಯಕರ್ತರಿಗೂ ಗೊತ್ತಾಯಿತು ಇವರ ಅಜೆಂಡಾ ಏನು ಅಂತ. ಲೀಡರ್ಗಳ ಅಜೆಂಡಾ, ಸಂಘಟನೆಯ ಅಜೆಂಡಾ ನಾನು ಹೇಳುವುದಲ್ಲ. ಲೀಡರ್ಗಳ ಅಜೆಂಡಾ ಏನು ಅಂತ ನಮ್ಗೆ ಈಗ ಅರ್ಥ ಆಗಿದೆ. ಯಾವ ಕಾರ್ಯಕರ್ತನೂ ಇಲ್ಲಮ್ಮ ಈಗ, ಯಾರೂ ಇಲ್ಲ ಈಗ. ನೀವು ಬೇಕಿದ್ರೆ ಒಂದು ಪ್ರತಿಭಟನೆಗೆ ಏನಾದರೂ ಕರೆ ಕೊಡಲಿ, ಅವರು ಫ್ಲ್ಯಾಗ್ ಇಟ್ಕೊಳ್ಬೇಕು. ಮುಖಂಡರುಗಳು ಫ್ಲ್ಯಾಗ್ ಹಿಡಿತಾ ಇದ್ದಾರಮ್ಮ. ಆವಾಗ ನಮ್ಮ ಸಾವಿರಾರು ನೀವು ಹಿಂದಿದ್ದೆಲ್ಲ ತೆಗೆದು ನೋಡಿ, ಹಿಸ್ಟ್ರಿ, ಮಂಗಳೂರಿನ ಹಿಸ್ಟ್ರಿಯನ್ನು ನೋಡಿ, ಸಾವಿರಾರು ಕಾರ್ಯಕರ್ತರು ಬರ್ತಾಯಿದ್ರು. ಸುಹಾಸ್ ಶೆಟ್ಟಿ
ಒಮ್ಮೆ ನಾನು ಪ್ರಶ್ನೆ ಮಾಡಿದ್ದೆ, ಇನ್ನೊಂದು ಅದು ಹೈಲೈಟ್ ಆಗಲಿಲ್ಲ, ಇನ್ನೊಂದು ಚಾನಲಲ್ಲಿ ಮಾಡಿದ್ದೆ ನಾನು. ಏನು ಅಂತ, ಸತ್ತವರ ಮನೆಗೆ ಹೋಗಿ ಇವರು, ಈಗ ಹಿಂದೂ ಕಾರ್ಯಕರ್ತ ಸತ್ತ ಅಂತ ದೀಪಕ್ ರಾವು, ನಮ್ಮ ಸುಹಾಸ್ ಶೆಟ್ಟಿ, ಪ್ರವೀಣ್ ನೆಟ್ಟಾರು, ರುದ್ರೇಶ್, ಬೆಂಗಳೂರಲ್ಲಿ ರುದ್ರೇಶ್, ಇಷ್ಟು ಜನ ಸತ್ರಲ್ಲ. ಸತ್ತ ಮೇಲೆ ಇವರು ಮನೆ ಕಟ್ಟಿಕೊಡೋದು, ಅಷ್ಟು ಹಣ ಕೊಟ್ಟು ಇಷ್ಟು ಹಣ ಕೊಟ್ಟು, ನಾವು ಜೀವಂತ ಸಾಯ್ತಾ ಇದ್ದೇವೆ ಅಲ್ಲ. ನನ್ನಂಥ ಸಾವಿರಾರು ಕಾರ್ಯಕರ್ತರಿದ್ದಾರಮ್ಮ, ಇವತ್ತು ಇದ್ದಾರೆ. ಊರ ಹೆಸರು ಹೇಳ್ತೇನೆ, ಕಾವೂರು ರಿಕ್ಷಾ ಸ್ಟ್ಯಾಂಡಿಗೆ ಹೋಗಿ, ಊರೋಸ್ಟೋ ರಿಕ್ಷಾ ಸ್ಟ್ಯಾಂಡಿಗೆ ಹೋಗಿ, ಸ್ಟೇಟ್ ಬ್ಯಾಂಕ್ ರಿಕ್ಷಾ ಸ್ಟ್ಯಾಂಡಿಗೆ ಹೋಗಿ, ಕುತ್ತಾರ ರಿಕ್ಷಾ ಸ್ಟ್ಯಾಂಡಿಗೆ ಹೋಗಿ, ಮುಡಿಪುರ ರಿಕ್ಷಾ ಸ್ಟ್ಯಾಂಡಿಗೆ ಹೋಗಿ, ವೇಣೂರು, ಬೆಳ್ತಂಗಡಿ ವೇಣೂರು ರಿಕ್ಷಾ ಸ್ಟ್ಯಾಂಡ್, ಎಲ್ಲ ರಿಕ್ಷಾ ಸ್ಟ್ಯಾಂಡ್ಗಳು ಹಾಗೂ ಕಾರ್ ಸ್ಟ್ಯಾಂಡ್ಗಳಿಗೆ ಹೋಗಿ ನೀವು ಎನ್ಕ್ವೈರಿ ಮಾಡಿ ಯಾರು ಇವರೆಲ್ಲ ಅಂತ. ಪ್ರತಿಯೊಬ್ಬರು ಕಾರ್ಯಕರ್ತರೇ. ಅವರು ಇವತ್ತು ಮುಸಲ್ಮಾನರ ಕಾರ್ಗಳಲ್ಲಿ ದುಡಿತಾ ಇದ್ದಾರಮ್ಮ. ನಮಗೆ ತಾಕತ್ತಿಲ್ವ ಮಾಡಿಕೊಡೋದು? ಹೆಸರು ಹೇಳ್ತೇನೆ. ಕೆಲವರು ಈಗ ಏನು ಮಾಡ್ತಾರೆ ಗೊತ್ತಾ, ನಾನು ಹೆಸರು ಹೇಳಿಬಿಟ್ರೆ ಅವರಿಗೆ, ಕೆಲವರಿಗೆ ಸ್ವಲ್ಪ ಏನಾದರೂ ಕೊಟ್ಟು ನಮ್ಮ ಮೇಲೆ ಎತ್ತಿಕಟ್ತಾರೆ, ಹೇಳಿಬಿಡ್ತಾರೆ, ಹಾಗೆ ಮಾಡಿಸ್ತಾರೆ ಇವರು. ಅದಕ್ಕೆ ನಾನು ಹೆಸರು ಮಾತ್ರ ಪಡುಬಿದ್ರೆಯಲ್ಲಿ ಹೋಗಿ ತೋರಿಸ್ತೇನೆ ನಾನು. ನೀವು ಇದನ್ನು ಲೀಸ್ಟ್ ಹಾಕಿ, ನೀವು ಊರ ಹೆಸರನ್ನು, ಇವರು ಒಂದು ಏರಿಯಾದಲ್ಲಿ ಕಾರ್ಯಕರ್ತರು ಇಲ್ಲ, ಹಾಳಾಗಲಿಲ್ಲ ಅಂತ ಹೇಳಿದರೆ ನಿಮ್ಮ ಚಾನಲ್ಲಿಗೆ ಬಂದು ನಾನು ತಪ್ಪು ಕ್ಷಮೆ ಕೇಳ್ತೇನೆ ಇಡೀ ರಾಜ್ಯಕ್ಕೆ. ಉಡುಪಿಯಲ್ಲಿದ್ದಾರೆ ಕಾರ್ಯಕರ್ತರು, ಮಣ್ಣು ತಿಂತಾ ಇದ್ದಾರೆ, ಇವತ್ತು ಲಾಸ್ ಹಾಳಾಗಿ ಹೋಗಿದ್ದಾರೆ. ಬೈಂದೂರಲ್ಲಿ ಕಾಂತರವಿ ಅಂತ ಒಬ್ಬ, ಅವರು ಆ್ಯಕ್ಚುಲಿ ಅವರಷ್ಟಕ್ಕೆ ಅವರಿದ್ದ ವ್ಯಕ್ತಿ, ಒಳ್ಳೆ ಫ್ಯಾಮಿಲಿ ಅವರು. ನನ್ನ ಮಾತು ಕೇಳಿ ಉಂಟಲ್ಲ, ಅವರ ಮೇಲೆ ಒಂದು ಮೊಕದ್ದಮೆ ದಾಖಲಾಯಿತು. ಗಂಗೊಳ್ಳಿಯಲ್ಲಿ ಒಂದು ದನದ ಇದು ಹಂದಿ ತಲೆಯನ್ನು ಮಸೀದಿಯಲ್ಲಿಟ್ಟು ಅಂತ ಒಂದು ಕೋಮು ಗಲಭೆ ಆಯಿತು. ಆ ಕೇಸಲ್ಲಿ ಅವರು ಪ್ರಮುಖ ಪಾತ್ರಧಾರ. ಅವರ ಪರಿಸ್ಥಿತಿ ಇವತ್ತು ಹೋಗಿ ಕೇಳಿ. ಅವ್ರು ಎಷ್ಟು ಘಟಕ ಮಾಡಿದ್ದಾರೆ ಅಂತ ರಿಲೀಸ್ ಮಾಡಲಿ ಇವರು, ಇಲ್ಲದಿದ್ದರೆ ಅವ್ರ ಹತ್ರ ನಾನು ಮಾಡಿಸ್ತೀನಿ. ಈ ಘಟಕ ಅಂದರೆ ಏನು? ಒಂದೊಂದು ಏರಿಯಾದಲ್ಲಿ ಒಂದೊಂದು ಘಟಕ ಅಂತ ಮಾಡ್ತೇವೆ ನಾವು. ಅಂದರೆ ಕಾರ್ಯಕರ್ತರನ್ನು ಒಟ್ಟು ಮಾಡುವ ಒಂದೊಂದು ಘಟಕ ಅಂತ ಅದು. ಒಂದು ಘಟಕದಲ್ಲಿ ಎಷ್ಟು ಜನ ಕಾರ್ಯಕರ್ತರು? ಮಿನಿಮಮ್ ಒಂದು 50-100 ಜನ ಇರ್ತಾರೆ. ನೀವು ಆ ಥರ ಎಷ್ಟು ಮಾಡಿದ್ದೀರಾ? ಸ್ಟಾರ್ಟಿಂಗಲ್ಲಿ ಎಷ್ಟು ಒಂದು ನಂಬರ್ ಹೇಳಿದ್ರಿ ನೀವು? 100-120 ಘಟಕ ಇದೆ ನನ್ನ ಕಾಂಟ್ಯಾಕ್ಟಲ್ಲಿ, ನಾನೇ ಮಾಡಿಸಿದ್ದು. ನಾನು ಖುದ್ದು ಹೋಗಿ ಅಲ್ಲ. ಈಗ ಉಡುಪಿಯಲ್ಲಿ ನಮ್ಮವರಿದ್ದಾರೆ ಹುಡುಗರು, ನಿಖಲ್ನ ಪ್ಲೇಸು ನಿಖಲು ಘಟಕನು ರೆಡಿ ಮಲ್ಪ್ಲೆ ಅಂತ, ನಿಮ್ಮ ಪ್ಲೇಸಲ್ಲಿ ನೀವು ಹುಡುಗರನ್ನು ಒಟ್ಟು ಮಾಡಿ ಘಟಕವು ಜಾಗರಣ ವೇದಿಕೆಯನ್ನು ಉದ್ಘಾಟನೆ ಮಾಡುವ ಅಂತ ಕುಂದಾಪುರಕ್ಕೆ ಹೇಳಿದೆ. ಕುಂದಾಪುರದಲ್ಲಿ ಒಬ್ಬನೇ, ಅದೇ ಕಾಂತರವಿ ಅಂತ ನಾನು ಹೇಳಿದ್ದಲ್ಲ, ಅವರೊಬ್ಬರೇ 30 ಘಟಕ ಮಾಡಿದ್ದಾರೆ ಅಲ್ಲಿ. ನಿಮ್ಗೆ ಆ ರೀತಿ ಘಟಕ ಮಾಡಿದ್ರೆ ಇಂತಿಷ್ಟು ಅಮೌಂಟು ಆ ಥರದ್ದು ಏನಾದರೂ ಕೊಡ್ತೀರಾ? ನೀವು ಎಲ್ಲಿ ಬೇಕಿದ್ರೆ ಹೇಳ್ತೇನೆ, ನಾನು ಎಲ್ಲಿ ನಿಂತು ಬೇಕಿದ್ರೆ ಹೇಳ್ತೇನೆ. ಯಾರಿಂದ 10 ರೂಪಾಯಿ ನಮಗೆ ಲಾಭ ಇಲ್ಲ, ಅದು ಸುಳ್ಳು. ಹಣ ಕೊಡುವುದೇ ಸುಳ್ಳು. ಇದರ ಹೆಸರಲ್ಲಿ ಡೊನೇಷನ್ ಮಾಡ್ತಾ ಇದ್ದಾರೆ, ಅದು ಹಣ. ಇಲ್ಲಿ ಘಟಕದವರಿಗೆ ಏನಿಲ್ಲ. ಈ ಭಾಜಪದಲ್ಲೇನೋ ಬೂತಿಗಿಷ್ಟು ಅಂತ ಕೊಡ್ತಾರೆ, ಈ ಘಟಕಕ್ಕೆ ಏನಿಲ್ಲಮ್ಮ. ಈಗ ನಾವೊಂದು ಇಲ್ಲಿ ಒಂದು ಘಟಕ, ಇಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲ ಹುಡುಗರು ಒಟ್ಟಾಗಿ 1000-500 ರೂಪಾಯಿ ಎಲ್ಲ ಒಟ್ಟು ಮಾಡಿ ನಾವು ಉದ್ಘಾಟನೆ ಮಾಡಿ ಒಂದು ಲೀಡರ್ನ ಕರೆದು ಸ್ಪೀಚ್ ಮಾಡಿಸಿ, ಅಲ್ಲಿ ಬೆಂಕಿ ಹಚ್ಚಿಸಿ, ನಮ್ಮ ತಲೆಯಲ್ಲಿ ತುಂಬಿಸಿ ಹೋಗುದು. ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೇನು ಪುನಃ ನಮ್ಮದೇ ಖರ್ಚು. ಲೀಡರ್ಗಳನ್ನು ಚಕ್ರವರ್ತಿ ಸುಲೇಬೆಲೆಗೆ ಹಣ ಕೊಡಲಿಲ್ವಾ? ನಾವೇ ಕರೆದಿದ್ದೇವೆ ಒಂದು ಕಾರ್ಯಕ್ರಮಕ್ಕೆ, ಹಣ ಕೊಟ್ಟಿದ್ದೇವೆ. ಈಗ ನಿಮ್ಮ ಮುಖಂಡರೆಲ್ಲ ಇದ್ದಾರಲ್ವಾ, ಒಂದಿಷ್ಟು ಸಂಘಟನೆಯ ಮುಖಂಡರು, ಅವರಲ್ಲಿ ಎಷ್ಟು ಜನರ ಮುಖಂಡರ ಮಕ್ಕಳು ನಿಮ್ಮ ಜೊತೆ ಬೀದಿಗಿಳಿದು ಹೋರಾಟಕ್ಕೆ ಬಂದಿದ್ದಾರೆ? ಅವರೇ ಹೇಳಬೇಕು. ನನಗೆ ಗೊತ್ತಿದ್ದಾಗ ಯಾರಿಲ್ಲ. ಒಬ್ಬರನ್ನು ತೋರಿಸ್ಲಿ. ಹೊಡೆದಾಟಕ್ಕೆ ಬೇಡಮ್ಮ, ಕ್ರೈಮ್ ರೆಕಾರ್ಡಿಗೆ ಬೇಡ, ಪ್ರತಿಭಟನೆಗೆ ಬರ್ತಾರ ತೋರಿಸ್ಲಿ. ಅವರು ಪ್ರತಿಭಟನೆಗೆ ಬಂದಿದ್ದಾರಂತ ತೋರಿಸ್ಲಿ ಅವರ ಮಕ್ಕಳು. ಯಾರಿಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ನಮ್ಮದಾಯಿತು 43 ವರ್ಷ ಆಯಿತು, ಇನ್ನು ಬರುವ ಹುಡುಗರು ಮಾಡಿ. ಹಿಂದುತ್ವ ಬೇಕು, ನಮ್ಮ ಸನಾತನ ಧರ್ಮವನ್ನು ನಾವು ಕಾಯಲೇಬೇಕು. ಹೊಡೆದಾಡಿ ಬಡದಾಡಿ ಕೊಲೆ ಸುಲಿಗೆ ಮಾಡಿ ಅಲ್ಲ. ನಮ್ಮ ಮನೆಯನ್ನು ಗಟ್ಟಿ ಮಾಡಿಕೊಂಡ್ರೆ ಅದೇ ಹಿಂದುತ್ವ, ಅದೇ ಹಿಂದುತ್ವ. ಅದನ್ನೇ ನಾನು ಹೇಳ್ತಾ ಇರೋದೀಗ. ಈಶ್ವರಪ್ಪನವರು ಹಿಂದುತ್ವದಲ್ಲಿದ್ದವರು ಏನು ತಪ್ಪು ಮಾಡಿದರು? ಅವ್ರನ್ನ ಯಾಕೆ ಬೀಸಾಡಿದ್ರು? ನಂಗೆ ಗೊತ್ತಿದೆ ಅದು ಯಾಕೆ ಅಂತ. ನನ್ನ ಪರಿಚಯ ಕೇಳಲಿ ಈಶ್ವರಪ್ಪನವ್ರಿಗೆ. ಈ ಶಿವಮೊಗ್ಗ ಈಶ್ವರಪ್ಪನವ್ರು ಇದ್ದಾರಲ್ಲ, ಕೇಳಲಿ. ಅವ್ರ ಪರಿಚಯ ಇಲ್ಲ ಅಂತ ಹೇಳಿ. ಯತ್ನಾಳ್ ಮೂಮೆಂಟ್ ಇಲ್ಲ, ನನಗೆ ಪರಿಚಯ ಇಲ್ಲ.
ಒಂದು ಜನದ ಹತ್ತಿರ ಮಾತಾಡ್ಸಿದ್ರು ಮೊನ್ನೆ ಒಬ್ರು ಮೂಮೆಂಟ್ ಅವರು ಸಹ ಹಿಂದೂ ಇದಕ್ಕೆಲ್ಲ ಹೋರಾಟ ಮಾಡಿ ದೊಡ್ಡ ದೊಡ್ಡ ಭಾಷಣಗಳನ್ನು ಅವ್ರ ಮಕ್ಕಳೆಲ್ಲಿದ್ದಾರೆ ಹೇಳಿ. ನೀವು ಇನ್ನೊಂದೊಂದು ಹಿಸ್ಟ್ರಿ ಒಂದು ಸ್ವಲ್ಪ ಹೈಲೈಟ್ ಮಾಡಿ ಹಾಕಿ. ಕಪಿಲ ಗೋಆಶ್ರಮ ಅಂತ ಮಂಗಳೂರಲ್ಲಿದೆ, ಗೊತ್ತಿದೆಯಾ ನಿಮಗಿರ್ಬೇಕು. ಅದನ್ನು ಡೆಮಾಲಿಷ್ ಮಾಡಿದ್ದೇ ಭಾಜಪ. ಆವಾಗ ನಾವು ಪ್ರತಿಭಟನೆಗೆ ಹೋಗುವಾಗ ಇದೇ ಹಿಂದೂ ಸಂಘಟನೆಯ ಮುಖಂಡರುಗಳು ನನ್ನನ್ನು ದ್ವೇಷ ಮಾಡಿದರು. ಅದು ಕಾಂಗ್ರೆಸ್ಸಿನ ಗೋಆಶ್ರಮ ಅಂತ. ಗೋವುಗಳಿಗೂ ಕತೆ ಕಟ್ತಾ ಇದ್ದಾರೆ. ಪಕ್ಷ ಇದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಗೋವುಗಳು ಪಕ್ಷಕ್ಕೆ ಸೇರಿದ್ದಾರೆ. ಹಿಂದೂ ಸಂಘಟನೆಗೆ ಸೇರಿದ ಗೋಆಶ್ರಮ ಬೇರೆ ತುಂಬ ಇದೆ ಸಂಘಟನೆ ಇದ್ದು. ನಾನು ಇನ್ನೊಂದು ಪ್ರಶ್ನೆ ಮಾಡ್ತೀನಿ, ನೀವು ಕೇಳಿದ್ದು ಒಳ್ಳೇದಾಯಿತು. ಹಿಂದೂ ಸಂಘಟನೆಯ ಅಂಡರಲ್ಲಿರುವ ಗೋಆಶ್ರಮಗಳು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ, ಎಷ್ಟು ಗೋವುಗಳಿದೆ, ನೀವು ಪ್ರಶ್ನೆ ಮಾಡಬೇಕಿದನ್ನು. ನೀವು ಯಾರಾದರೂ ಭಾಜಪದವ್ರು ನಿಮ್ಮ ಸ್ಟುಡಿಯೋಗೆ ಬಂದರೆ ನೀವು ಪ್ರಶ್ನೆ ಮಾಡಿ ಇದನ್ನು. ಸಂಘಟನೆಯವರು ಯಾರಾದರೂ ಬಂದೇ ಪ್ರಶ್ನೆ ಮಾಡಿ. ಸಂಘಟನೆ ಅಂಡರಲ್ಲಿರುವ ಗೋಆಶ್ರಮಗಳಲ್ಲಿ ಎಷ್ಟು ವರ್ಷದಿಂದ ಎಷ್ಟು ರೇಜ್ ಆಗಿದೆ ನಂಬರ್, ಎಲ್ಲಿ ಹೋಗ್ತಾ ಇದೆ ಅಂತಲೂ ಪ್ರಶ್ನೆ ಮಾಡಿ. ನೀವು ಆ ಗೋವುಗಳು, ಹೋರಿಗಳು ಎಲ್ಲಿ ಹೋಗ್ತಾ ಇದೆ ಅಂತ ಪ್ರಶ್ನೆ ಮಾಡಬೇಕಮ್ಮ. ನೀವು ಮೂರನೇ ಕಣ್ಣು, ನೀವು ನಾಲ್ಕನೇ ಒಂದು ಭಾಗ, ನೀವು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದಲ್ಲಿ ಒಂದು, ನೀವು ಪತ್ರಿಕಾರಂಗ ನಿಮ್ಮದೇ. ಎಲ್ಲವನ್ನು ಸರಿ ಮಾಡೋದು ನಿಮ್ಮ ಕೈಯಲ್ಲಿದೆ. ನೀವು ಪ್ರಶ್ನೆ ಮಾಡಬೇಕು. ನಮ್ಮಕ್ಕಿಂತ ಜಾಸ್ತಿ ನೀವುಗಳು ಪ್ರಶ್ನೆ ಮಾಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.